हस्ताय विद्महे महाशक्तिनेत्राय धीमहि तन्नो अप्पाजिः प्रचोदयात्। ॐ सुवर्णवृष्टिं कुरु मे गृहेशीः सुधान्यवृद्धिं कुरु मे गृहेशीः कल्याणवृद्धिं कुरु मे गृहेशीः विभूतिवृद्धिं कुरु मे गृहेशीः सुवर्णवृष्टिं कुरु मे गृहेशीः सुधान्यवृद्धिं कुरु मे गृहेशीः कल्याणवृद्धिं कुरु मे गृहेशीः विभूतिवृद्धिं कुरु मे गृहेशीः। अम्मा सुवर्णवृष्टिं कुरु मे गृहेशीः सुधान्यवृद्धिं कुरु मे गृहेशीः कल्याणवृद्धिं कुरु मे गृहेशीः विभूतिवृद्धिं कुरु मे गृहेशीः। लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्तसन्मङ्गलानि भवन्तु। ॐ शान्ति शान्ति शान्तिः हरिः ॐ तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु। अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात्। ॐ सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः। अम्मा सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः। लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्तसन्मङ्गलानि भवन्तु। ॐ शान्ति शान्ति शान्तिः
हरिः ॐ तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु. Sit straight. Take a long breath. ನಿಧಾನಕ್ಕೆ ಉಸಿರಾಡಿ 2 ಸರಿ. ಮೈ ಕೊಡು. ನಾನು ಓಂಕಾರ ಹೇಳಿ ನಿಲ್ಲಿಸಿದ ಮೇಲೆ ನೀನು ಹೇಳು, ನೀನು ಹೇಳಿ ನಿಲ್ಲಿಸಿದ ಮೇಲೆ ನಾನು ಹೇಳ್ತೀನಿ. श्रीगुरुभ्यो नमः. हरिः ॐ. सहना भवतु, सहनौ भुनक्तु, सह वीर्यङ्करवावहै, तेजस्विनावधीतमस्तु मा विद्विषावहै. ॐ शान्ति शान्ति शान्तिः. श्रीगणेशाय नमः. श्रीसरस्वत्यै नमः. श्रीपादवल्लभनरसिंह सरस्वती श्रीगुरुदत्तात्रेयाय नमः. ಓಂ ಹಸನ್ಮುಖಾಯ ಹೇಳು ಜೊತೆಲಿ. हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात्. ॐ अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात्. ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते. जय नारायणि नमोऽस्तुते. ಇವತ್ತು ಒಂದು ವಿಶೇಷ ಜ್ಯೇಷ್ಠ ಕೃಷ್ಣ ತೃತೀಯ ತದಿಗೆ ಸೋಮವಾರ ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜರ ಆರಾಧನಾ ಮಹೋತ್ಸವ ಶಿವಮೊಗ್ಗದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಆ ಸಮಯದಲ್ಲಿ ಗುರುಗಳು ಪ್ರೇರಣೆ ಕೊಟ್ಟಿದ್ದೇನಪ್ಪ ಅಂತ ಹೇಳಿದ್ರೆ, ಮಾಸ್ ಜೊತೆಗೆ ಕ್ಲಾಸ್ ಆಗಬೇಕು. ಬರೀ ಸಾವಿರಾರು ಜನ ಇರುವ ಸತ್ಸಂಗಗಳಲ್ಲಷ್ಟೇ ಅಲ್ಲ, ಎಲ್ಲರ ಮನೆಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮನೆಗಳಿಗೆ ಹೋಗಬೇಕು. ಅದರಿಂದ ಈ ಒಂದು ವರ್ಷವನ್ನು ಅಮ್ಮ ಬಂದಳು ಮನೆಗೆ ಎನ್ನುವುದರಿಂದ ಪ್ರಾರಂಭ ಮಾಡು. ಜಾತಿ ಮತ ಭೇದವಿಲ್ಲದೆ, ಅಂತಸ್ತಿನ ಭೇದವಿಲ್ಲದೆ, ಬಡತನ ಸಿರಿತನ ಇಲ್ಲದ ಭೇದ ಇಲ್ಲದೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮನೆಗಳಿಗೆ ಹೋಗ್ಬಾ. ಇನ್ನೊಂದು ವರ್ಷ ಈ ಪ್ರಕಲ್ಪವನ್ನು ತಗೋಬೇಕು ಅಂತ ಸರ್ವಾತೀತ ಸದ್ಗುರುಗಳು ಶ್ರೀ ವಿರಜಾನಂದ ಸರಸ್ವತಿ ಮಹಾರಾಜರ ಪ್ರೇರಣೆ. ಆದ್ದರಿಂದ ಈ ಗುರುವಾರದಿಂದಲೇ ಬೆಂಗಳೂರಿನಿಂದ ಪ್ರಾರಂಭ ಆಗ್ತಾ ಇದೆ. ಅದು ಬೆಂಗಳೂರಿಗೆ 4 ದಿನದ ಹೋಗಿ ಅಲ್ಲಿ, ಯಾಕೆಂದರೆ ಸಾವಿರಾರು ಜನ ಸೇರಿದಾಗ ಆಶೀರ್ವಾದ ಆಗತ್ತೆ, ಅವ್ರು ಅಂದ್ಕೊಂಡಿದ್ದು ನಡೆದು ಹೋಗ್ತಾ ಇದೆ, ಅದು ಪ್ರಶ್ನೆ ಬೇರೆ. ಆದರೆ ಆತ್ಮೀಯತೆ ಅಲ್ಲೇ ನಿಂತ್ಕೊಂಡ್ಬಿಡತ್ತೆ. ಪಾಪ ಅಪ್ಪ ಅಂತ ಬಂದು ಒಂದು ಕ್ಷಣವೂ ಮಾತಾಡೋಕ್ಕಲ್ಲ, 1 ಸೆಕೆಂಡ್ ಕೂಡ ಮಾತಾಡೋಕ್ಕಾಗಲ್ಲ. ನಮಸ್ಕಾರ ಮಾಡಿದ ತಕ್ಷಣ ಹೇಳಿ ಅಂತಾನೆ ಇರ್ತಾರೆ. ಹಾಗಾಗಿ ಆ ಮನೆಗಳಿಗೆ ಹೋದಾಗ
ಒಂದು ಸ್ವಲ್ಪ ಒಂದು 15-20 ಜನ, ಒಂದು 50 ಜನದ ಗುಂಪಿದ್ದಾಗ ಒಂದು ಆತ್ಮೀಯತೆ ಬೆಳೆಯುತ್ತೆ. ಅವ್ರಿಗೊಂದು 2 ನಿಮಿಷ 3 ನಿಮಿಷ ತಾವು ಏನೋ ಹೇಳ್ಕೊಳ್ಳೋದಿರುತ್ತೆ, ಅದು ಹೇಳ್ಕೊಳ್ಳೋಕ್ಕೂ ಅವಕಾಶ ಆಗತ್ತೆ ಅನ್ನೋದು ಗುರುಗಳ ಬಹುಮುಖ್ಯವಾದ. ಅವರು ಯಾವಾಗಲೂ ಬೆಳೆದಿದ್ದೇ ಹಾಗೆ, ನಮ್ಮನ್ನು ಬೆಳೆಸಿದ್ದು ಹಾಗೆ. ಆಮೇಲೆ ಅದು ಕ್ಲಾಸ್ ಹೋಗಿ ಮಾಸ ಆಯ್ತಷ್ಟೇ. ಆದರೆ ವಾಪಸ್ ಅದನ್ನು ಬರಬೇಕು ಅಂತೇಳಿ ದೊಡ್ಡ ಸಂಘಗಳು ಸತ್ಸಂಗ ಇರತ್ತೆ. ಆದರೆ ಸಣ್ಣ ಸಣ್ಣದಾಗಿ ಜನರನ್ನು ಭೇಟಿ ಮಾಡಿದಾಗ ಬೆಳೆಯೋ ಆತ್ಮೀಯತೆ, ಅಪ್ಪ ಅಂತ ಅವ್ರು ಬಂದಾಗ ಮಗಳೇ ಅನ್ನೋದಕ್ಕೊಂದು ಅರ್ಥ ಇರುತ್ತೆ ಅನ್ನೋದ್ರಿಂದ ಅದರ ಪ್ರಾರಂಭೋತ್ಸವವನ್ನು ಇವತ್ತಿಲ್ಲಿ ಪ್ರಾರಂಭ ಮಾಡ್ತೇವೆ. ಗುರುವಾರ ಹೊರಡೋದ್ರಿಂದ ಸೋಮವಾರ ಇಲ್ಲಿ ಈಗ ಪ್ರಾರಂಭ ಮಾಡಿ ಇಲ್ಲಿಂದ ಮುಂದಕ್ಕೆ 1 ವರ್ಷಗಳ ಕಾಲ ಬರೀ ಬೆಂಗಳೂರಷ್ಟೇ ಅಲ್ಲ, ಎಲ್ಲೆಲ್ಲಿ ಸಾಧ್ಯವಾಗತ್ತೆ ಅಲ್ಲಿ 365 ದಿನದಲ್ಲಿ 65 ದಿನ ಮಾತ್ರ ಇಲ್ಲಿರ್ತೀನಿ ಮೈಸೂರು ಆಶ್ರಮದಲ್ಲಿ. ಸದ್ಗುರು ಸದನ, ವಿರಜಾನಂದ ಸದ್ಗುರು ಸದನ, ಹಿಂಕಲ್ಮೆ. ಇನ್ನು 300 ದಿನ ಕೂಡ ಹೊರಗಡೆನೇ ಇರಬೇಕು. ಯಾರ ಮನೆಯಲ್ಲೂ ಹೆಚ್ಚು ದಿನ ಒಬ್ಬರ ಮನೆಯಲ್ಲೇ ಚೆನ್ನಾಗಿದೆ ಅಂತ ಇರಬಾರ್ದು. ನಮ್ಮ ಗುರುಗಳು ಕೆಲವೆಲ್ಲ ನಿಯಮಗಳನ್ನು ಹೇಳೋದು, ಎಲ್ಲರ ಮನೆಗೂ ಹೋಗಿ ಬರಬೇಕು ಅನ್ನುವ ಪ್ರಕಲ್ಪವನ್ನು ತಗೊಂಡಿದ್ರಿಂದ ಇವತ್ತು ಅದನ್ನು ಪ್ರಾರಂಭ ಇಲ್ಲಿ ಆಶ್ರಮದಿಂದಲೇ ಶುರುವಾಗಬೇಕು ಅಂತೇಳಿ ಜಗನ್ಮಾತೆ ಯಾರನ್ನ ಸೂಚಿಸಿದಾಳೆ ಅಂಥವ್ರನ್ನ ಮಾತ್ರ ಇಲ್ಲಿ ಆಹ್ವಾನ ಮಾಡಿ, ಎಲ್ಲರನ್ನೂ ಆಹ್ವಾನ ಮಾಡೋಕೆ ನಮ್ಮ ಆಶ್ರಮ ಬಹಳ ಚಿಕ್ಕದು, ತೋರ್ಸೊಂದ್ಸರಿ ಗೊತ್ತಾಗತ್ತೆ. ಹಾಗಾಗಿ ಇವತ್ತು ಅದನ್ನು ವಿಶೇಷವಾಗಿ ಒಂದು ಲಲಿತಾ ಸಹಸ್ರನಾಮದ ಕುಂಕುಮಾರ್ಚನೆಯನ್ನ ಮಾಡ್ತಾ ಅದರ ಪ್ರಾರಂಭವನ್ನ ಮಾಡಿ ಅಲ್ಲಿಂದ ಮುಂದಕ್ಕೆ ಮುಂದುವರಿತಾ ಹೋಗಬೇಕು. ಹಾಗಾಗಿ ಗುರುವಾರ ದಿನ ಹೊರಡೋಕೆ ಈಗ ಸೋಮವಾರದ ದಿನ ಅದರ ಪ್ರಾರಂಭ ಜಗನ್ಮಾತೆ ಇಚ್ಛೆಯಂತೆ. ಹಾಗಾಗಿ ಈಗ ಎಲ್ಲವೂ ಕೂಡ ನಾನು ಆಗಲೇ ಹೇಳ್ತಾ ಇರ್ತೀನಿ, ಡಿಸಿಪ್ಲಿನ್, ಪಂಕ್ಚುಯಾಲಿಟಿ ಅಂಡ್ ಕ್ಲೀನ್ಲಿನೆಸ್, ದೀಸ್ ಆರ್ ದ 3 ಬೇಸಿಕ್ ಸ್ಟೆಪ್ಸ್ ಆಫ್ ಸ್ಪಿರಿಚುಯಾಲಿಟಿ. ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, 12 ಗಂಟೆಗೆ ಶುರುವಾಗಬೇಕು, 12ಗೆ ಶುರುವಾಗ್ಬಿಡ್ಬೇಕು. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಕಾಯಬಾರ್ದು. ಕ್ಲೀನ್ಲಿನೆಸ್, ನಮ್ಮ ಗುರುಗಳು ಪರಮ ಪೂಜ್ಯ ವಿರಜಾನಂದ ಸರಸ್ವತಿ ಮಹಾರಾಜರೊಂದು ನೆನಪು ಮಾಡ್ತಾ ಇದ್ರು. ಚಿನ್ಮಯಾನಂದರು ಅವರು ಕರ್ನಾಟಕಕ್ಕೆ ಗೀತಾ ಜ್ಞಾನ ಯಜ್ಞ ಮಾಡಿ ಅವರೆಲ್ಲ ದೇಶಾದ್ಯಂತ ಸುತ್ತಾ ಇದ್ರು. ಆಗ ಬಹಳ ವಿಶೇಷವಾಗಿ ಅವರದ್ದು ಇಂಗ್ಲೀಷ್ ಮಾಸ್ಟ್ರಿ, ಅವರು ಇಂಗ್ಲೀಷ್ ಕೇಳಬೇಕು ಅಂತಲೇ ಬರೋರು ಅನೇಕರು. ಆಗ ಅವರ ಒಡನಾಟದಲ್ಲಿ ನಮ್ಮ ಸ್ವಾಮೀಜಿ ಇದ್ದರು. ಅವರು 1 ತಿಂಗಳ ಕಾಲ ಕರ್ನಾಟಕದಲ್ಲಿದ್ದರು. ಆಗ ಅವ್ರ ಜೊತೆ ಓಡಾಡ್ತಾ ಇದ್ರು. ಅವರು ಆವಾಗ ಇನ್ನೂ ಸನ್ಯಾಸಿಗಳಾಗಿರಲಿಲ್ಲ, ಬಿಳಿ ಬಟ್ಟೆಯಲ್ಲಿದ್ದರು, ಕೃಷ್ಣಮೂರ್ತಿ ಅಂತ. ಆಗ ಅವರು ಹೇಳಿದ್ರು, ಒಂದು ದಿನ ಒಂದು ಕಾರ್ಯಕ್ರಮದ ಉದ್ಘಾಟನೆ ಧ್ವಜಾರೋಹಣದಿಂದ ಪ್ರಾರಂಭ ಆಗಬೇಕು. ರಾಮಕೃಷ್ಣ ಹೆಗಡೆ ಅವಾಗ ಮುಖ್ಯಮಂತ್ರಿಗಳಾಗಿದ್ದರು. 8 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ. 5 ನಿಮಿಷ ಇರುವಾಗಲೇ ಚಿನ್ಮಯಾನಂದರು ಬಂದರು. ಕರೆಕ್ಟಾಗಿ 8 ಆಯಿತು, ಇನ್ನೂ ಇವ್ರು ಬಂದಿರಲಿಲ್ಲ ರಾಮಕೃಷ್ಣ ಹೆಗಡೆ. ಆಗಿನ ಕಾಲದ್ದು ಟ್ರಾಫಿಕ್ ಅಂಥದ್ದಿರಲಿಲ್ಲ. ಪ್ರಾಬಲಿ ಒಂದು 2-3 ನಿಮಿಷ ಲೇಟ್ ಆಗಿರ್ಬೋದು ಅಷ್ಟೇ. ಅವ್ರು ಬರ್ತಾರೆ ಅಂತ ಇವ್ರು ಕಾಯಲಿಲ್ಲ. 8 ಆದ ತಕ್ಷಣ ಇವರೇ ಧ್ವಜಾರೋಹಣ ಮಾಡಬೇಕಾಗಿದ್ದು, ರಾಮಕೃಷ್ಣ ಹೆಗಡೆ ಮಾಡಬೇಕಾಗಿತ್ತು ವಸ್ತುಗಳು, ಇವರೇ ಮಾಡಿಬಿಟ್ರು. ಅವ್ರು ಹೇಳಿದ್ರು, ನೋ, ವಿ ಶುಡ್ ನಾಟ್ ವೆಯ್ಟ್ ಫಾರ್ ಎನಿಬಡಿ ಅಂತ. ಆ ಥರ ಡಿಸಿಪ್ಲಿನಲ್ಲಿ ಬೆಳೆಸಿದ್ರಿಂದ ವಿ ಹ್ಯಾವ್ ಟು ಬಿ ವೆರಿ ವೆರಿ ಅಲರ್ಟ್. ನಾನು ಯಾರಿಗೂ ಹೇಳ್ತಾ ಇದ್ದೆ, ಇವತ್ತು ನೀನು 12:05 ಬಂದಿದ್ಯಾ, ನೀನು ವಾಪಸ್ ಕಳಿಸ್ಬೇಕು ನಾನು ಅಂತ. That is how we should always develop such an attitude towards that ಲೈಫಲ್ಲೂ ಅಷ್ಟೇ. ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, ಕ್ಲೀನ್ಲಿನೆಸ್ ಅದಿದ್ದಾಗಲೇ ಅದಕ್ಕೊಂದು ಅರ್ಥ ಇರುತ್ತೆ. ಇಲ್ಲೇನು ಅರ್ಥನೇ ಇರಲ್ಲ ಅದು. ಹಾಗಾಗಿ ಇವತ್ತು ಲಲಿತಾ ಸಹಸ್ರನಾಮವನ್ನು ಕುಂಕುಮಾರ್ಚನೆ ಕೊಟ್ಟಿದೆಯಲ್ವಪ್ಪ, ಕುಂಕುಮಾರ್ಚನೆಯನ್ನು ಮಾಡ್ತಾ ಜಗನ್ಮಾತೆಯ ಸ್ಮರಣೆಯನ್ನು ಮಾಡಿ ಆರತಿಯನ್ನು ಮಾಡಿ ಆಮೇಲೆ ಅದನ್ನು ಸಂಪನ್ನಗೊಳಿಸ್ತಕ್ಕಂಥದ್ದು. ಓಂ ನೆಟ್ಟಿಗೆ ಕೂರು, ಫಿಕ್ಸ್ ರೈಟ್. ಲಲಿತಾ ಸಹಸ್ರನಾಮದ ಬಗ್ಗೆ ಅನೇಕ ಕಡೆ ಅನೇಕ ಸರಿ ಹೇಳಾಗಿದೆ. ಅತ್ಯಂತ ಶಕ್ತಿಯುತವಾದುದು. ಶಕ್ತಿ ಪ್ರಯೋಗದಲ್ಲಿ ಬಹಳ ಸೌಮ್ಯವಾದ ಆದರೆ ಅತ್ಯಂತ ಶಕ್ತಿಯುತವಾದದ್ದು ಯಾವುದಪ್ಪ ಅಂದರೆ
ಲಲಿತಾ ಸಹಸ್ರನಾಮ. ಇದು ಕೇವಲ ತಾಯ 1000 ನಾಮಗಳ ಸಂಕಲನ ಅಲ್ಲ. ಇದರೊಳಗಡೆ ಎಲ್ಲವನ್ನ ಸೇರಿಸ್ಬಿಟ್ಟಿದ್ದಾರೆ. ವಶಿನ್ಯಾದಿ ವಾಗ್ದೇವತಾ ಋಷಿಗಳು, ಜ್ಞಾನ ಯೋಗ, ಭಕ್ತಿ ಯೋಗ, ಧ್ಯಾನ ಯೋಗ ಎಲ್ಲವನ್ನ ಸೇರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅದು ಹೊರನೋಟಕ್ಕೆ ಏನು ಅನ್ಸಲ್ಲ. ಹೊರನೋಟಕ್ಕೆ ನೋಡಿದಾಗ ಒಂದು ಸ್ತೋತ್ರ ಅಂತ ಅನ್ಸುತ್ತೆ, ಆದರೆ ಅದರೊಳಗಡೆ ತುಂಬಿರುವ ಅಗಾಧವಾದದ್ದನ್ನು ಅವರು ತುಂಬಿಟ್ಟಿದ್ದಾರೆ. ಯಾರು ಭಾವಾರ್ಥವನ್ನ ಕೇಳ್ತಾ ಹೋಗ್ತಾರೆ ಅವ್ರಿಗೆ ಸ್ವಲ್ಪ ಅರ್ಥ ಆಗತ್ತೆ ಏನು ಅಂತ ಹೇಳಿ. ಇಲ್ಲೇ ಸುಮ್ಮನೆ ಪಾರಾಯಣ ಮಾಡ್ತಾ ಇರ್ಬೇಕಷ್ಟೆ. ಅದಕ್ಕೆ ನಾವು ಭಾವಾರ್ಥವನ್ನ ಮತ್ತೆ ರಿಪೀಟಾಗಿ ಕಳಿಸ್ತಾ ಇರ್ತೀವಿ. ಒಂದು ಸರಿ ಕೇಳಿ ಸುಮ್ಮನಾಗೋದಲ್ಲ, ಮತ್ತೆ ಮತ್ತೆ ಕೇಳಿ ಅದನ್ನ ಹೃದ್ಗತ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ತುಂಬ್ಕೋಬೇಕು. ಆಗ ಪಾರಾಯಣ ಮಾಡಿದ್ರೆ ಆಗ ಅದು ಭಾವವಾಗಿ ಹೊರಗೆ ಬರುತ್ತೆ. ಆ ಭಾವವಾಗಿ ಹೊರಗೆ ಬಂದ್ರೆ ಮಾತ್ರವೇ ಅದರ ಶಕ್ತಿ ಹೊರಬರುವುದೇ ಹೊರತು ಇಲ್ಲದೆ ಇದ್ರೆ ಟೇಪ್ ರೆಕಾರ್ಡ್ ಹೇಳ್ತಾ ಇರೋದೇ ಅಷ್ಟೇ. 25 ವರ್ಷ 30 ವರ್ಷ ಹೇಳಿದ್ದೆ. ನಾನು ಎಲ್ಲಾ ಸತ್ಸಂಗದಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ. ಲಲಿತಾ ಸಹಸ್ರನಾಮವನ್ನು ಕಲಿಸುವುದಾಗ್ಲಿ, ಲಲಿತಾ ಸಹಸ್ರನಾಮವನ್ನು ಪ್ರಚಾರ ಮಾಡೋದಾಗ್ಲಿ ಇದು ನಮ್ಮ ಗುರಿ ಅಲ್ಲ. ಅದಕ್ಕಾಗಿ ನಾವು ಬಂದವರು ಅಲ್ಲ. ನನಗೆ ನೀ ಕಲಿತೀಯೋ ಬಾಯಲ್ಲಿ ಹೇಳ್ತೀಯೋ ಇಟ್ಸ್ ನನ್ ಆಫ್ ಮೈ ಕನ್ಸರ್ನ್. ನನಗೆ ಅದ್ರ ಬಗ್ಗೆ ಕನ್ಸರ್ನೇ ಇಲ್ಲ. ಆದರೆ ಲಲಿತಾ ಸಹಸ್ರನಾಮದಲ್ಲಿರುವ ಆ ದಿವ್ಯ ಶಕ್ತಿಯನ್ನ ನಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಬಳಸಿಕೊಳ್ಳಲು ಸಾಧ್ಯ? ನಿತ್ಯ ಜೀವನದಲ್ಲಿ, ಡೈಲಿ ಲೈಫ್ ಅಂತ ಕರೀತಾರೆ ನಿತ್ಯ ಜೀವನ. ಈಸ್ ಇಟ್ ಪಾಸಿಬಲ್ ಅನ್ನೋ ಹುಡುಕಾಟವೇ ಈ ಒಂದು ಕಳೆದ 4 ವರ್ಷಗಳ ಪ್ರಯೋಗ. ಹಾಗಾಗಿ ಆ ಲಲಿತಾ ಸಹಸ್ರನಾಮದ ಶಕ್ತಿ ನಮ್ಮ ಜೀವನದಲ್ಲಿ ಹೇಗೆ ಬಳಸ್ಕೋಬಹುದು ಅನ್ನುವ ಪ್ರಯೋಗಕ್ಕೆ ನಾವು ಹುಡುಕಿಕೊಂಡದ್ದು 2 ಮಾರ್ಗ 4 ವರ್ಷಗಳಿಂದ. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ಭಗವಂತ ಅಂದ್ರೆ ಬರೀ ಪೂಜೆ ಮಾಡಿಸ್ಕೊಳಕ್ಕಿರೋದಲ್ಲ, ಅದು ಪ್ರತಿಸ್ಪಂದಿಸುವ ಚೈತನ್ಯ. 2ನೇದು, ಹಾಗಾದ್ರೆ ಭಗವಂತನನ್ನ ಪಡಿಬೇಕಾದ ಹೇಗಪ್ಪ ಅಂದ್ರೆ ಭವಾನಿ ಭಾವನಾ ಗಮ್ಯ ಅಷ್ಟೇ. ಇವೆರಡೇ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹೊರಟಿದ್ದು. ಆದ್ರೆ ಇವತ್ತು ಲಕ್ಷಾಂತರ ಜನರ ಜೀವನದಲ್ಲಿ ಅದರ ಅನುಭವ ಆಗಲ್ಪಟ್ಟು, ಲಕ್ಷಾಂತರ ಜನರ ಜೀವನದಲ್ಲಿ ಭಾವಿಸಬೇಕು. ಭಾವಿಸಿದಾಗಲೇ ಭಗವಂತ ಇರೋದು, ಭಾವಿಸದೇ ಇದ್ರೆ ಭಗವಂತ ಇಲ್ಲ. ನಿಜವಾಗಿ ನಮ್ಮ ಪೂಜೆ, ಪಾರಾಯಣ, ಉಪಾಸನೆ ಎಲ್ಲ ನಡಿಬೇಕಾದ ಎಲ್ಲಿ ಅಂದ್ರೆ ಆಂತರ್ಯದಲ್ಲಿ, ಒಳಗಡೆ ನಡಿಬೇಕು, ಹೊರಗಡೆದಲ್ಲ. ಹೊರಗಡೆದೇನು ಪ್ರಯೋಜನವೂ ಆಗಲ್ಲ. ನಡಿಬೇಕಾದ್ರೂ ಒಳಗಡೆ ಮಾತ್ರ, ಆಂತರ್ಯದಲ್ಲಿ ನಡಿಬೇಕು. ಆ ಆಂತರ್ಯದಲ್ಲಿ ನಡೆದ್ರೆ ಅದಕ್ಕೊಂದು ಅರ್ಥ, ಅದಕ್ಕೊಂದು ಫಲ ಇರುತ್ತೆ. ಆ ಆಂತರ್ಯದಲ್ಲಿ ನಡೆದ್ರೆ ಬರೀ ಬಾಹ್ಯದಲ್ಲಿ ನಾವೇನ್ ಮಾಡಿಬಿಟ್ವಿ, ಇವಾಗ ಒಳಗಡೆ ಕ್ಲೋಸ್ ಮಾಡಿಬಿಟ್ವಿ, ಹೊರಗಡೆ ಮಾತ್ರ ನಾವು ಮಾಡಿದ್ದೆ. ಎಷ್ಟು ಲಾರಿ ಹೂ ಹಾಕಿದ್ದೇನು, ಎಷ್ಟು ರೀತಿ ಅಲಂಕಾರ ಮಾಡಿದ್ದೇನು, ಜಗನ್ಮಾತೆಗೆ ಯಾವ್ಯಾವ ತರ ಸೀರೆ ಉಡಿಸಿದ್ದೇನು, ಎಷ್ಟು ಉತ್ಸವಗಳನ್ನು ಮಾಡಿದ್ದೇನು, ಎಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಿದ್ದೇನು, ಒಳಗಡೆ ಕ್ಲೋಸೇ ಮಾಡಿದ್ದು. ಆಂತರ್ಯದಲ್ಲಿ ನಡಿಬೇಕಾದ್ದು ಹೊರಗಡೆ ಮಾತ್ರ ನಡೀತು. ಆಂತರ್ಯ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ವಿ. ಅದೇ ನಾವು ಮಾಡಿದ ದೊಡ್ಡ ತಪ್ಪು, ಮಹಾನ್ ತಪ್ಪು. ಇವತ್ತಿಗೂ ಆ ತಪ್ಪು ನಡೀತಾನೇ ಇದೆ. ಬರೀ ಅದೆಲ್ಲಿಡೋ ಅಲ್ಲಿಡು, ಅಲ್ಲಿಡು, ಪೂರ್ವಕ್ಕೆ ತಿರುಕೋ, ಪಶ್ಚಿಮಕ್ಕೆ ತಿರುಕೋ, ಅತ್ತಂದ್ಯಾ ಇತ್ತಿಂದ್ಯಾ, ಇದರಲ್ಲೇ ಆಗೋಯ್ತೆ ಹೊರತು ಆಂತರ್ಯದಲ್ಲಿ ಎಲ್ಲಿ ಪೂಜೆ ಆಗ್ಬೇಕಾಗೋಯ್ತು. ಆಂತರ್ಯದಲ್ಲಿ ಭಗವಂತನನ್ನ ಕಂಡ್ರೆ ಮಾತ್ರವೇ ಭವಾನಿ ಭಾವನಾ ಗಮ್ಯ ಆಗ್ತಕ್ಕಂಥದ್ದು. ಇಲ್ಲೇ ಇದ್ರೆ ಏನಿಲ್ಲ, ಹೊರಗಡೆ ಅಷ್ಟೇ. ಸುಂದರವಾದ ಮೂರ್ತಿ ನೋಡಿ ಕಣ್ ತುಂಬ್ಕೋತೀವಿ ಅಷ್ಟೇ, ಹೃದಯ ತುಂಬ್ಕೋಬೇಕು, ಹೃದಯದೊಳಗಡೆ ಆಗ್ಬೇಕು. ಸಹಜವಾದ ಒಂದು ಪ್ರಶ್ನೆ ಬರುತ್ತೆ, ನಾವು ಭಗವಂತನನ್ನ ಅಂತ ಆಂತರ್ಯದಲ್ಲೇ ಪೂಜಿಸ್ಬೇಕು ಅಂತ ನೀವು ಹೇಳುವುದೇ ಆದ್ರೆ, ಮತ್ತೆ ನಮ್ಮ ಹಿರಿಯರು ಯಾಕೆ ಹೊರಗಡೆ ಒಂದು ಮೂರ್ತಿಗಳನ್ನ ಮಾಡಿಟ್ಟು ಅದನ್ನ ಪೂಜೆ ಮಾಡು ಅಂತ ಹೇಳಿದ್ರು? ಹಾಗಾದ್ರೆ ಅವರಿಗೆ ಬುದ್ಧಿ ಇರ್ಲಿಲ್ವಾ?
ಅವರಿಗೂ ಗೊತ್ತಿತ್ತು ತಾನೆ ಆಂತರ್ಯದಲ್ಲೇ ಪೂಜೆ ಪುನಸ್ಕಾರ ಎಲ್ಲ ಆಗ್ಬೇಕಾದ್ರು, ಉಪಾಸನೆ ಆಗ್ಬೇಕಾದ್ರು ಅಂತ. ಮತ್ತೆ ಬಾಹ್ಯದಲ್ಲಿ ಯಾಕೆ ಮಾಡಿಟ್ಟು ನಮ್ಮನ್ನ ದಾರಿ ತಪ್ಪಿಸಿದ್ರ ಅವ್ರು ಹೇಳಿದ್ರಿಂದಲೇ ತಾನು ನಾವು ಮಾಡ್ಕೊಂಡ್ ಬಂದಿದ್ದು ಅಂತಂದ್ರೆ ಅವರು ತಪ್ಪು ಮಾಡಲಿಲ್ಲ. ಅವರು ಹೊರಗಡೆ ಒಂದು ಮೂರ್ತಿಯನ್ನ ಮಾಡಿಟ್ರು. ಯಾಕೆ ಮಾಡಿಟ್ರು ಅಂತಂದ್ರೆ, ಗಮನ ಇಟ್ಟು ಕೇಳು, ಯಾವುದೇ ಒಬ್ಬ ಮನುಷ್ಯ ಸತತವಾಗಿ ತನ್ನ ಮನಸ್ಸನ್ನ ಆಂತರ್ಯದಲ್ಲಿಡಲು ಸಾಧ್ಯವಿಲ್ಲ. ಯಾವುದೇ ಒಬ್ಬ ಮನುಷ್ಯ ತನ್ನ ಮನಸ್ಸನ್ನ ಸತತವಾಗಿ ಆಂತರ್ಯದಲ್ಲಿಡಲು ಸಾಧ್ಯವಿಲ್ಲ. ಅವನೊಬ್ರು ಆಂತರ್ಯ ನಾವು ಎಷ್ಟು ಬೇಕಾದ್ರೂ ಹೇಳಿಬಿಡ್ಬಹುದು, ಆಂತರ್ಯದಲ್ಲಿ ಪೂಜೆ ಮಾಡುತ್ತಾ, ಆದ್ರೆ ಮನಸ್ಸಲ್ಲಿ ನಿಲ್ಸಕ್ಕಾಗತ್ತಾ? ಮನಸ್ಸು ನಿಲ್ಸಕ್ಕಾಗಲ್ಲ. ಹಾಗಾಗಿ ನಮ್ಮ ಹಿರಿಯರು ಏನ್ ಮಾಡಿದ್ರು, ಹೊರಗಡೆ ಒಂದು ಬಾಹ್ಯದಲ್ಲಿ ಒಂದು ಪ್ರತೀಕ, ಒಂದು ಕಳಶವೋ ಒಂದು ವಿಗ್ರಹನೋ ಮಾಡಿಟ್ಟು ಇದನ್ನ ಪೂಜಿಸುವಾಗಲಾದರೂ ನಿನ್ನ ಮನಸ್ಸು ಆಂತರ್ಯದ ಕಡೆ ಬರಲಿ ಅನ್ನೋ ಉದ್ದೇಶಕ್ಕಾಗಿ ಹೊರಗಡೆ ಮಾಡಿಟ್ರು. ಹೊರಗಡೆ ಮಾಡುವಾಗಲಾದರೂ ಮನಸ್ಸು ಆಂತರ್ಯಕ್ಕೆ ಬರಲಿ ಅಂತ ಮಾಡಿಟ್ರು. ಆದ್ರೆ ನಾವೇನ್ ಮಾಡಿದ್ವಿ, ಹೊರಗಡೆನೇ ಮಾಡಿದ್ವಿ, ಒಳಗಡೆಯಿಂದ ಬಿಟ್ಟೇ ಬಿಟ್ವಿ. ಹೊರಗಡೆ ಆ ತಾಯಿಗೆ ಪಾದ ತೊಳಿತಾ ಇರುವಾಗ ನಾನು ಜೋರಾಗಿ ಮಂತ್ರ ಹೇಳ್ಬೋದು, ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಮುಖೇ ಆಚಮನೀಯಂ ಸಮರ್ಪಯಾಮಿ. ಎಲ್ಲ ಆಯ್ತು, ಪೂಜೆ ಸರಿ ಆಯ್ತು. ಆದ್ರೆ ಆಂತರ್ಯದಲ್ಲಾಯ್ತಾ? ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಅಂತ ನೀರು ಬಿಟ್ಟಿದ್ದು ಸರಿಯಾಗಿ ಬಿಟ್ಟಿದ್ಯಾ? ಭಕ್ತಿಯಿಂದಲೂ ಬಿಟ್ಟಿದೀಯಾ, ಶ್ರದ್ಧೆಯಿಂದಲೂ ಬಿಟ್ಟಿದೀಯಾ, ಆದ್ರೆ ಒಳಗಡೆ ಭಾವಿಸುದ್ಯಾ? ಅಮ್ಮನ ಪಾದ ನೋಡಿದ್ಯಾ? ಆ ಬಲಪಾದದಲ್ಲಿ ಓಂಕಾರ, ಎಡಪಾದದಲ್ಲಿ ಶ್ರೀಕಾರ, ಅವಳ ಕಿರು ಕಾಲ್ಗೆಜ್ಜೆಗಳು, ಕಾಲುಂಗರವನ್ನ ನೋಡ್ತಾ ಅಮ್ಮ ಇವತ್ತು ನಿನ್ನ ಪಾದ ತೊಳಿತಿದ್ದೀನಿ ಅಂತ ಭಾವಿಸಿ ಹೊರಗಡೆ ನೀರು ಬಿಡ್ಬೇಕಾಯ್ತು. ಒಳಗಡೆ ಭಾವಿಸ್ಬೇಕಾಗಿತ್ತು, ಹೊರಗಡೆ ನೀರು ಬಿಡ್ಬೇಕಾಗಿತ್ತು. ಹೊರಗಡೆ ನೀರು ಬಿಟ್ಟೆ ಒಳಗಡೆ ಭಾವಿಸ್ತೀವಿ. ಹೊರಗಡೆ ನೀರು ಬಿಟ್ಟಿದ್ದಕ್ಕೆ ಬೆಲೆ ಇಲ್ಲ, ಒಳಗಡೆ ಭಾವಿಸಿದ್ದಕ್ಕೆ ಮಾತ್ರವೇ ಬೆಲೆ ಬರುತ್ತೆ. ನೈವೇದ್ಯಕ್ಕೆ ಏನಿದೆಯಮ್ಮ? ಅಪ್ಪಾಜಿ ಇವತ್ತು ಸೋಮವಾರ ಸಜ್ಜಿಗೆ ಮಾಡಿದ್ದೀನಿ, ತಗೊಂಬ. ಸತ್ಯಂತೋಷೇನ ಪರಿಶಂಚಯಾಮಿ, ಕಾಮಧೇನು ಸ್ಮರಾಮಿ, ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ, ವ್ಯಾನಾಯ ಸ್ವಹ, ಉದಾನಾಯ ಸ್ವಹ, ಸಮಾನಾಯ ಸ್ವಹ, ಬ್ರಹ್ಮಣೇ ಸ್ವಹ. ಮಗು ಒಂದು ದೊಡ್ಡ ನೀರು ತಗೋ, ಆ ಇದ್ರ ಮೇಲೆ ಬಿಡು. ನೀನು ಬಿಟ್ಟೆ, ಕೈ ಮುಗಿ. ಎಲ್ಲ ಸರಿಯಾ? ಸರಿಯಾಗಿದೆ. ಯಾವ್ದಾದ್ರು ತಪ್ಪಾಯ್ತಾ? ತಪ್ಪಾಗಿಲ್ಲ. ಆದ್ರೆ ಮಾಡ್ಬೇಕಾದ್ ಮಾಡಿಲ್ಲ. ನೈವೇದ್ಯ ಮಾಡಿದ್ ಕರೆಕ್ಟ್ ಆಗಿದೆ, ಭಕ್ತಿಯಿಂದಲೂ ಮಾಡಿದೀಯಾ, ಶ್ರದ್ಧೆಯಿಂದಲೂ ಮಾಡಿದೀಯಾ, ಆದರೆ ಒಳಗಡೆ ಭಾವಿಸ್ಬೇಕಾಗಿತ್ತು. ಹೇ ಜಗನ್ಮಾತೆ, ಈ ಜಗತ್ತಿನ ಕ್ರಿಮಿಕೀಟ ಪಶು ಪ್ರಾಣಿಗಳಿಗೂ ಅನ್ನ ಕೊಡೋಳು ನೀನು ಕಣೆ ಅಮ್ಮ. ಇವತ್ತು ನಾನು ನಿನಗೆ ನಿನ್ನ ಅನ್ನ ತಿನ್ನಿಸ್ತಿದ್ದೀನಿ, ತಿನ್ನು ಬಾರೆ ಅಮ್ಮ ಅನ್ನೋ ಭಾವನೆ ಬರಬೇಕಾಗಿತ್ತು. ಅದು ಬರಲಿಲ್ಲ. ಹೊರಗಡೆ ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ ಬಂತು. ಆ ಹೊರಗಡೆಯ ಪ್ರಾಣಾಯ ಸ್ವ, ಅಪಾನಾಯ ಸ್ವ ಯಾವ ಬೆಲೆಯೂ ಇಲ್ಲ. ಒಳಗಡೆಯ ಭಾವನೆಗೆ ಯದ್ಭಾವಂ ತದ್ಭವತಿ, ಭವಾನಿ ಭಾವನಾಗಮ್ಯ. ಭಗವಂತ ಭಾವಿಸುದ್ರಲ್ಲಿ ಬರ್ತಾನೆ ಹೊರತು ಹೊರಗಡೆಯ ನಿನ್ನ ಆಟ ಟೋಪಕ್ಕೆ ಯಾವತ್ತು ಯಾರಿಗೂ ಬಂದಿಲ್ಲ. ಸುಂದರವಾದ ಹುಡುಗಿ ದಿನ ಕಾಡಲ್ಲಿ ಹಣ್ಣೆಲ್ಲ ಆಯಿಸ್ಕೊಂಡ್ ಬರೋಳು, ಬರ್ತಾನೆ ಅಂತ ನೋಡೋಳು. ಮಾನೇ ದಿನ ಬರ್ಲಿಲ್ಲ, ಕೊಳತೋಗುತ್ತೆ, ಬಿಸಾಕೊಳ್ಳು. ದಿನಾ ಹುಡುಕ್ತಾ ಇದ್ದು. ಯೌವನ ಹೋಯ್ತು, ಮುಪ್ಪು ಬಂತು, ಬಂದೇ ಬರ್ತಾನೆ ಅಂತ ಹೇಳಿ ಹಣ್ಣನ್ನ ಅಯ್ಯೋ ಬಂದಾಗ ಅವನಿಗೆ ಎಲ್ಲಿ ಹುಳಿ ಹಣ್ಣು ಕೊಟ್ಬಿಡ್ತೀನೋ ಅಂತ ಕಚ್ಚಿ ಕಚ್ಚಿ ಪಕ್ಕಕ್ಕೆ ಇಡ್ತಾ ಇದ್ಲು. ಕೊನೆಗೂ ಬಂದೇ ಬಂದ ರಾಮ ಶಬರಿಯರಿಗೆ. ಶಬರಿಯ ಜೊತೆಗೆ ರಾಮ ಬಂದಿದ್ದು ಅವಳ ಮಂತ್ರಗಳಿಗಲ್ಲ, ಅವಳ ಪೂಜೆ ಪುನಸ್ಕಾರಕ್ಕಲ್ಲ, ಅವನು ಬಂದಿದ್ದು ಅವಳ ಕೇವಲ ಭಾವನೆಗೆ. ಅದರಿಂದ ನಾವು ಇದನ್ನು ಭಾವಿಸ್ಬೇಕು. ಭಗವಂತ ಭಾವಿಸಿದ್ರೆ ಮಾತ್ರ ಸಿಗ್ತಾನೆ ಹೊರತು ಹೊರಗಡೆ ನಾನು ಎಷ್ಟು ಮಂತ್ರ ಹೇಳಿದೆ, ಏನು ಸ್ತೋತ್ರ ಹೇಳಿದೆ ಮಾಡಬೇಡ ಅಂತಲ್ಲ, ಅವೆಲ್ಲ ಮಾಡಬೇಕು. ಯಾಕೆ ಮಾಡಬೇಕು? ಒಳಗಡೆ ಭಾವನೆ ಬರೋಕ್ ಮಾಡಬೇಕು. ಆದ್ರೆ ಒಳಗಡೆ ಭಾವನೆನೇ ಮಾಡ್ಕೊಳ್ಳಿಲ್ಲ, ಹೊರಗಡೆ ಮಾತ್ರ ಮಾಡ್ತಾ ಇದ್ದೀನಿ. ಯಾವುದನ್ನ ಭಾವಿಸುವುದಕ್ಕೋಸ್ಕರ ಒಬ್ಬ ತಾಯಿ ತನ್ನ ಮಗಳಿಗೆ, ಈ ತರ ಸಣ್ಣ ಮಗು, ಅವಳಿಗೊಂದು ಡ್ರೆಸ್ ಹೊಸ ತಂದಾಗ್ತಾರೆ. ಆ ಮಗು ಹೇಳುತ್ತೆ, ಮಮ್ಮಿ ಬೇಡಮ್ಮ ಮಮ್ಮಿ, ಇದೆಲ್ಲ ಚುಚ್ಚುತ್ತಾ ಇದೆ ಮಮ್ಮಿ, ಇದು ಜೋಡಣಂಗೆ ನಂಗೆ ಹಳೇದು ನೆನೆ ಹಾಕಿದ್ದೆಲ್ಲ ಅದೇ ಹಾಕು. ಇಲ್ಲ ಪುಟ್ಟ, ಚೆನ್ನಾಗಿ ಕಾಣುತ್ತೆ, ಒಂದೇ ಒಂದು ಫೋಟೋ ತೆಗೆದು ಬಿಡ್ತೀನಿ, ಆಮೇಲೆ ತೆಗಿತೀನಿ, ಓಕೆನಾ ಅಂತ ಹೇಳಿ
ಅವಳನ್ನು ತೂಸಿ ಮಾಡಿ ಅದಕ್ಕೆ ಕೊನೆಗೂ ಬಟ್ಟೆ ಹಾಕಿ ನೋಡಿ ಸಂತೋಷ ಪಡ್ತಾಳೆ. ಮಗುವಲ್ಲ ಬೇಕಾಗಿರೋದು ಬಟ್ಟೆ, ನಿನಗೆ. ಭಗವಂತನಿಗೆ ನಿಂದೇನೂ ಬೇಕಾಗಿಲ್ಲ, ಬೇಕಾಗಿರೋದು ನಮಗೆ. ಆ ಪ್ರೇಮಕ್ಕಾಗಿ, ತಾಯಿ ಪ್ರೇಮಕ್ಕೋಸ್ಕರವಾಗಿ ಮಗುಗೆ ಅಲಂಕಾರ ಮಾಡ್ತಾಳೆ, ತಾನು ನೋಡಿ ಆನಂದ ಪಡೋಕ್ಕಾಗಿ ಅಲಂಕಾರ ಮಾಡ್ತಾಳೆ ಹೊರತು ಮಗುಗಲ್ಲ. ಹಾಗೆ ಭಗವಂತನಿಗೆ ನಾವು ಮಾಡ್ತಕ್ಕಂಥದ್ದು, ಭಗವಂತನಿಗೆ ನಾವು ತಿನ್ನಿಸ್ಬೇಕೆ, ಭಗವಂತನಿಗೆ ನಾವು ವಸ್ತ್ರ ಸಮರ್ಪಣೆ ಮಾಡಬೇಕೆ, ಕೊಡಕ್ಕೆ ಸಾಧ್ಯವೇ ನಾವು? ಆದರೆ ಬೇಕಾಗಿರುವುದು ನಮಗೆ. ಅದನ್ನು ನೋಡಿ ಆನಂದಿಸ್ಬೇಕು, ಭಾವಿಸ್ಬೇಕು. ನಾವು ಭಾವಿಸೋದೇ ಇಲ್ಲ. ಒಂದು ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ, ತಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವಾ, ವೆರಿ ನೆಕ್ಸ್ಟ್ ಮೂಮೆಂಟ್ ಇದು ಪಂಚಲೋಹದ್ದ ಅಥವಾ ಮರದ್ದ, ವೆರಿ ನೆಕ್ಸ್ಟ್ ಮೂಮೆಂಟ್ ದ ಮೈಂಡ್ ಕಮ್ಸ್ ಡೌನ್. ರಮಣ ಮಹರ್ಷಿಗಳಿಂದ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಆಂತರ್ಯದಲ್ಲಿ ಭಗವಂತನನ್ನು ಕೂರಿಸ್ಕೋಬೇಕು. ಅದಕ್ಕೆ ಭವಾನಿ ಭಾವನಾಗಮ್ಯ, ಭಾವಾರ್ಥವನ್ನ ಮತ್ತೆ ಮತ್ತೆ ಕೇಳಬೇಕು. ಬರೀ ಸುಮ್ಮನೆ ನಾನು 25 ವರ್ಷ ಲಲಿತಾ ಸಹಸ್ರನಾಮ ಹೇಳಿದ್ದು ಏನಾಯ್ತು? 25 ವರ್ಷ ಹಸು ಸಾಕ್ದೆ, ಹಾಲು ಕರೆದೆ, ಅವತ್ತಾರು ಕುಡಿದ್ಯಾ ನೀನು? ಮತ್ತೆ ಹಸು ಸಾಕಿ ಏನ್ ಪ್ರಯೋಜನ? ನಾನು ಅದಕ್ಕೆ ಹೇಳ್ತಿರ್ತೀನಿ, ನಾನು ಹಸು ಸಾಕೋದು ಹೇಳ್ಕೊಡಕ್ ಬಂದವನಲ್ಲ, ಹಾಲು ಕರಿಯೋದು ಹೇಳ್ಕೊಡಕ್ ಬಂದವನು ನಾನು. ನನಗೆ ಇನ್ನೇ ಲಲಿತಾ ಸಹಸ್ರನಾಮ ಕಲಿಯೋದು ಬೇಡ. ನೀ ಕಲ್ತೇನು ಸರ್ಟಿಫಿಕೇಟ್ ತಗೋಬೇಕಾ? ಏನಾರು ಅಪ್ಪಾಜಿ ಯಾರ್ಯಾರು ಕಲ್ತಿದ್ದಾರೆ ಎಲ್ರಿಗೂ ಒಂದೊಂದು ಸರ್ಟಿಫಿಕೇಟ್ ಪ್ರಿಂಟ್ ಮಾಡಿ ಸೈನ್ ಹಾಕಿ ಕೊಡ್ತಾರ? ಇಲ್ಲ. ಯಾವಾಗ ಸೈನ್ ಹಾಕ್ತಾರೆ? ನೀನ್ ಭಾವಯುಕ್ತವಾಗಿ ಬಂದಾಗ, ಮೇಲ್ ಬಂದಾಗ ಸೈನ್ ಹಾಕ್ತಾರೆ ಅವರು. ನೀನ್ ಎಷ್ಟು ನೀ ಕಲೀಲೂ ಬೇಡ, ಓದ್ಲು ಬೇಡ, ಟೆಕ್ಸ್ಟ್ ಬುಕ್ ಯಾಕೆ ಬೇಕು? ಅಪ್ಪಾಜಿ ಕಳಿಸೋ ಆಡಿಯೋ ಕೇಳ್ತಾ ಕೂತ್ಕೋ, ಅದ್ರ ಜೊತೆ ಹೇಳ್ತಾ ಹೋಗೋ. ಅಪ್ಪಾಜಿ ನಂಗೆ ಹೇಳಕ್ಕೂ ಬರಲ್ಲ, ಸುಮ್ಮನೆ ಕೇಳುವಾಗಂತ ಇರು, ಅಮ್ಮ 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 ಅಂತ ಒಳಗಡೆ ಅಂತ ಅಪ್ಪಾಜಿ ಹೇಳ್ತಿರ್ತಾರೆ, ಹೊರಗಡೆ ನೀ ಕೇಳ್ತಿರೋ, ಆನಂದ ಪಡೋ. ಆಗ ನಿಂಗೆ ಗೊತ್ತಾಗತ್ತೆ ಭವಾನಿ ಭಾವನಾಗಮ್ಯ ಅಂದ್ರೆ ಏನು ಅಂತ. ಇಲ್ಲಿಗೆ ನನ್ನ ಮಾತನ್ನ ನಿಲ್ಲಿಸಿ, ಯಾಕೆಂದ್ರೆ ಭಾವನಾಯುಕ್ತವಾಗಿ ಹೋದಾಗಲೇ ಪ್ರಪಂಚವೇ ಭಾವನಾಯುಕ್ತವಾದದ್ದು. ನೀನು ಅಪ್ಪಾಜಿ ಅಂತ ಬರೀತೀಯ, ನಾನು ಮಗಳೇ ಅಂತ ಕರಿತೀನಿ. ಯಾವ ಸಂಬಂಧ? ಕೇವಲ ಭಾವನಾಯುಕ್ತವಾದ ಸಂಬಂಧ. ಪವಿತ್ರ ಭಾವನೆಗಳು ಒಬ್ರನ್ನೊಬ್ರನ್ನ ಬೆಸೆದ್ಬಿಡುತ್ತೆ. ಪವಿತ್ರ ಭಾವನೆಗಳನ್ನ ಪವಿತ್ರಗೊಳಿಸ್ಬೇಕು. ಮೊದಲು ಭಾವಿಸ್ಬೇಕು, ಆಮೇಲೆ ಅದನ್ನ ಪವಿತ್ರಗೊಳಿಸಬೇಕು. ಆ ಪವಿತ್ರಗೊಂಡ ಭಾವನೆಯೇ ಅತ್ಯಂತ ಶ್ರೇಷ್ಠವಾದದ್ದು. ಆ ಪವಿತ್ರ ಭಾವನೆಯೇ ಪ್ರೀತಿ. ನಿಜವಾದ ಪ್ರೀತಿ ಅಂದ್ರೆ ಏನು? ಪವಿತ್ರ ಭಾವನೆಯೇ ನಿಜವಾದ ಪ್ರೀತಿ. ಪ್ರೀತಿ ಒಂದು ಆಕರ್ಷಣೆ ಅಲ್ಲ, ಅದೊಂದು ಪವಿತ್ರವಾದಂಥ ಭಾವನೆ. ಆ ಪವಿತ್ರ ಭಾವನೆಯನ್ನು ಭಗವಂತನಿಗೆ, ಜಗನ್ಮಾತೆಗೆ ಕೊಟ್ಟಾಗ ಅದೇ ಭಕ್ತಿಯಾಗತ್ತೆ. ಹಾಗಾಗಿ ಭಕ್ತಿ ಅಂತಕ್ಕಂಥದ್ದು ಒಂದು ಭಾವನೆಯೇ ಹೊರತು ಒಂದು ಕ್ರಿಯೆ ಅಲ್ಲ. ಹೊರಗಡೆ ನೀನು ಏನೇನು 50 ಚಕ್ಲಿ ಕೊಡುಬಳೆ 108 ಮಾಡಿಟ್ಟು ನೀ ನೈವೇದ್ಯ ಮಾಡಿದ್ರು ಒಂದೇ, ಮಾಡದೆ ಇದ್ರೂ ಒಂದೇ, ಎಲ್ಲವೂ ಕ್ರಿಯೆಗಳಷ್ಟೇ. ಈ ಕ್ರಿಯೆಗಳು, ನಾವು ದೊಡ್ಡ ಸಮಸ್ಯೆಯಲ್ಲಿ ಏನಾಗಿದೆ ಅಂದ್ರೆ, ನಾವು ಕ್ರಿಯೆಗಳನ್ನೇ ಭಕ್ತಿ ಅನ್ಕೊಂಡ್ಬಿಟ್ವಿ. ಈ ಕ್ರಿಯೆಗಳು ಭಕ್ತಿ ಅಲ್ಲ. ಭಕ್ತಿ ಅಂತಕ್ಕಂಥದ್ದು ಒಂದು ಭಾವ. ಈ ಕ್ರಿಯೆಗಳನ್ನೆಲ್ಲ ಯಾಕೆ ಮಾಡ್ತಾ ಹೋಗ್ತೀವಿ? ಭಾವ ಬರಲಿ ಅಂತ ಮಾಡ್ತೀವಿ. ಆದರೆ ಭಾವದ ಬಾಗಲನ್ನೇ ಹಾಕ್ಬಿಟ್ಟು ನಾವು ಹೊರಗಡೆ ಎಷ್ಟು ಕ್ರಿಯೆಗಳನ್ನು ಮಾಡೋದ್ರೇನು, ಎಲ್ಲರದ್ದು ಅಷ್ಟೇ. ಹಾಗಾಗಿ ನಮಗೆ ಭಗವಂತ ದೂರವಾಗಿದ್ದ. ಇದನ್ನ ನಾವು ಹೊರಗಡೆ ತೋರಿಸುವ ಪ್ರಯತ್ನ ಮಾಡಿದಾಗ, ಯಾರು ಸ್ವಲ್ಪವೂ ಭಾವಿಸಕ್ಕೆ ಶುರು ಮಾಡಿದ್ರು, ಅಲ್ಲಿ ತಾಯಿ ಬಂದು ಅವರ ಕೋರಿಕೆಗಳನ್ನು ಈಡೇರಿಸಕ್ಕೆ ಶುರು ಮಾಡಿಬಿಟ್ರು. ತನ್ನ ತಾಯ್ತನವನ್ನು ಮೆರೆಯಕ್ಕೆ ಶುರು ಮಾಡಿದ್ರು. ನಾನು ಇದೀನಿ ಅಂತ ತನ್ನತನವನ್ನು ತೋರ್ಸಕ್ಕೆ ಶುರು ಮಾಡಿದ್ರು. ಯಾವಾಗ? ಭಾವಿಸಿದಾಗ ಮಾತ್ರ. ಹಾಗಾಗಿ ಇಲ್ಲಿ ಲಲಿತಾ ಸಹಸ್ರನಾಮ ಒಂದು ಕಲಿಯುವ ಪ್ರಕ್ರಿಯೆ ಅಲ್ಲ, ಲಲಿತಾ ಸಹಸ್ರನಾಮ ಹೇಳುವ ಪ್ರಕ್ರಿಯೆ ಅಲ್ಲ, ಇದೊಂದು ಕ್ರಿಯೆಯೇ ಅಲ್ಲ. ಇದನ್ನ ಹೇಳಾರು ಹೇಳು, ಕುಂಕುಮಾರ್ಚನಾರು ಮಾಡು, ಕೇಳಾರು ಕೇಳು, ಆದರೆ ಒಳಗಡೆ ಪುಟ್ಟ ಮಗುವಿನಂತೆ ಅಮ್ಮ 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 ಅಂತ ಭಾವಿಸ್ತಾ ಹೋದಾಗ ಮಾತ್ರವೇ ಅದರ ನಿಜವಾದ ಅರ್ಥ. ಹಾಗಾಗಿ ಪೂರ್ಣವಾಗಿ ಭಾವಿಸಿ ಒಂದು ಪುಟ್ಟ ಮಗುವಿನಂತೆ ಅಮ್ಮ 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 ಅನ್ನುವ ಭಾವದೊಂದಿಗೆ ಕುಂಕುಮಾರ್ಚನೆಯನ್ನಾಗಲಿ ಪಾರಾಯಣವನ್ನಾಗಲಿ ಮಾಡಿದ್ರೆ ಮಾತ್ರವೇ ಅದಕ್ಕೆ ಪ್ರಯೋಜನವೇ ಹೊರತು, ಇಲ್ಲದೆ ಇದ್ದರೆ ಒಂದು ಕೆಟ್ಟ ಹೋಗಿರೋ ಟೇಪ್ ರೆಕಾರ್ಡರ್. ಯಾಕೆ ಕೆಟ್ಟ ಹೋಗಿರೋ ಟೇಪ್ ರೆಕಾರ್ಡರ್ ಅಂದಿದ್ದು? ಟೇಪ್ ರೆಕಾರ್ಡರು
ಸರಿಯಾಗಿ ಹೇಳ್ತಿರುತ್ತೆ, ನಾವು ತಪ್ಪು ಹೇಳ್ತಿರ್ತೀವಲ್ಲ, ಅದಕ್ಕೆ ಅದು ಕೆಟ್ಟೋಗಿರೋ ಟೇಪ್ ರೆಕಾರ್ಡರ್ ಆಗ್ತೀವಿ. ವಿ ಶುಡ್ ನಾಟ್ ಬಿಕಮ್ ಲೈಕ್ ದಟ್. ನಮ್ಮ ಗುರುಗಳು ನಮಗೆ ಎಚ್ಚರಿಸಿದ್ದಾರೆ, ನಾಗೇಂದ್ರ ನೀನೊಂದು ಟೇಪ್ ರೆಕಾರ್ಡರ್ ಆಗಬಾರ್ದು, ನಿನಗೂ ಅದಕ್ಕೂ ವ್ಯತ್ಯಾಸ ಇದೆ. ನಿನಗೆ ಹೃದಯ ಇದೆ, ಟೇಪ್ ರೆಕಾರ್ಡರ್ಗೆ ಹೃದಯ ಇಲ್ಲ. ನೀನು ಭಾವಿಸಬೇಕು ನಾಗೇಂದ್ರ, ಭಾವಿಸಿದಾಗಲೇ ಅದು. ಹಾಗಾಗಿ ಭಾವಾರ್ಥವನ್ನ ಮತ್ತೆ 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 ಕೇಳಿ ಹೃದ್ಗತ ಮಾಡ್ಕೊಂಡ್ಬಿಟ್ಟಾಗ, ಅದು ನನ್ನದಾದಾಗ ಆ ಭಾವನೆಗಳು ತಾನಾಗಿ ಹೊರಗಡೆ ಚಿಮ್ತಾ ಬರುತ್ತೆ. ಭಾವನೆಗಳು ತಾವಾಗಿ ನಾವು ಮಾಡ್ಕೊಳ್ಳೋದಲ್ಲ, ಅದು ತಾನಾಗಿ ಚಿಮ್ತಾ ಬರುತ್ತೆ. ಯಾವಾಗ? ಪ್ರೀತಿಸಿದಾಗ, ಭಗವಂತನ ಪ್ರೀತಿಸಿದಾಗ. ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ನಾಗೇಂದ್ರ ಎಷ್ಟೆಲ್ಲದಕ್ಕೂ ಟ್ರೈನಿಂಗ್ ಕ್ಲಾಸಸ್ ಇದೆ. ಒಬ್ಬ ತಾಯಿ ಒಬ್ಬ ಗರ್ಭಿಣಿ ಮಗುವನ್ನ ಹೆತ್ತಾಗ ಆ ಮಗುವನ್ನ ಹೇಗೆ ಲಾಲನೆ ಪಾಲನೆ ಇಲ್ಲ, ಹೇಗೆ ಪ್ರೀತಿಸಬೇಕು ಅಂತ ಹೇಳ್ಕೊಡಕ್ಕೆ ಯಾವ್ದಾದ್ರು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಇಡೀ ಪ್ರಪಂಚದಲ್ಲಿ ನಾಗೇಂದ್ರ? ಇಲ್ಲ. ಆ ಪ್ರೀತಿ ಆ ಮಗು ಹುಟ್ಟಿದಾಗ ತಾಯಿಗೆ ತಾನಾಗಿ ಬರುತ್ತೆ. ಹಾಗೆ ಭಗವಂತನನ್ನ, ಜಗನ್ಮಾತೆಯನ್ನ ನಾವು ಪ್ರೀತಿಸುವುದನ್ನು ಕಲಿಬೇಕು. ಅವಳು ನಮ್ಮವಳು, ನನ್ನಮ್ಮ ಅವಳು ಅನ್ನುವ ಭಾವನೆ ಇದ್ರೆ ಮಾತ್ರವೇ ಒಂದು ಅರ್ಥ ಅಂತ ಹೇಳಿದ್ರು. ಈ ಭಾವನೆಯನ್ನು ಇಟ್ಕೊಂಡು ನಾವೀಗ ಕುಂಕುಮಾರ್ಚನೆಯನ್ನು ಮಾಡ್ತಾ ಹೋಗೋಣ. ಶ್ರೀಚಕ್ರದ ದೀದಿ ತಗೊಂಡ್ಬಿಡ್ತಾ ಇದೆ. ಅರಿಶಿನ ಕುಂಕುಮ ಕೊಡು. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಹೇಳು ಬಂದ್ರೆ ಜೊತೆಯಲ್ಲಿ ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ. ಶ್ರೀಚಕ್ರರಾಜ ನಿಲಯ ಶ್ರೀಮತ್ತ್ರಿಪುರ ಸುಂದರಿ ಶ್ರೀ ಶಿವಾ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ. ಶ್ರೀಚಕ್ರರಾಜ ನಿಲಯ ಶ್ರೀಮತ್ತ್ರಿಪುರ ಸುಂದರಿ ಶ್ರೀ ಶಿವಾ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ. ಶ್ರೀಚಕ್ರರಾಜ ನಿಲಯ ಶ್ರೀಮತ್ತ್ರಿಪುರ ಸುಂದರಿ ಶ್ರೀ ಶಿವಾ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿ ಸ್ಥಿತಿ ವಿನಾಶಾನಾಂ
शक्तिभूते सनातने गुणाश्रये गुणमये नारायणि नमोऽस्तुते शरणागत दीनार्थ परित्राणपरायणे सर्वस्यार्तिहरे देवी नारायणि नमोऽस्तुते सर्वस्वरूपे सर्वेशे सर्वशक्तिसमन्विते भयेभ्यस्त्राहि नो देवी दुर्गे देवी नमोऽस्तुते अम्मा या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु शक्तिरूपेण संस्थिता नमस्तस्यै 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 नमो नमः या देवी सर्वभूतेषु शान्तिरूपेण संस्थिता नमस्तस्यै 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 नमो नमः या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः या देवी सर्वभूतेषु चेतनेत्यभिधीयते नमस्तस्यै 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 नमो नमः नमो देव्यै महादेव्यै शिवायै सततं नमः नमः प्रकृत्यै भद्रायै नियता प्रणता स्मताम् ॐ शान्ति शान्ति ಶಾಂತಿ ಕುಂಕುಮಾರ್ಚನೆ ಪ್ರಾರಂಭ ಮಾಡೋಕ್ಕೆ ಮುಂಚೆ 2 ಕರ್ತವ್ಯಗಳನ್ನು ಮಾಡಿಬಿಟ್ಟು ಆಮೇಲೆ ಮಾಡೋಣ. ಒಂದು, ನಮ್ಮ ಮೇಘನ ಬರ್ತ್ಡೇ ಇವತ್ತು, ಮತ್ತು ಯಾವತ್ತು ಹೊರಡ್ತಾ ಇರೋದು, ಎಲ್ಲಿಗೆ, USA ಹೊರಡ್ತಾ ಇದ್ದಾಳೆ. ಹಾಗಾಗಿ ಅವಳಿಗೆ ಆಶೀರ್ವಾದ ಮಾಡೋದು ಒಂದು. ಎರಡನೇದು, ಪುಣ್ಯ ದಂಪತಿಗಳಾದಂಥ ಹೆಸರೇನು ಹೇಳು, ರಾಜೇಶ್ವರಿ ಅಪ್ಪಸ್ವಾಮಿ ಅವ್ರದ ಎಷ್ಟನೇ ವರ್ಷದ, 59ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಇವತ್ತು. ಹಾಗಾಗಿ ಅವರಿಗೂ ಕೂಡ ಆಶೀರ್ವಾದ ಮಾಡಿ ಆಮೇಲೆ ಕುಂಕುಮಾರ್ಚನೆ ಮಾಡೋಣ. ಅಪ್ಪಾಜಿ ಕುಂಕುಮಾರ್ಚನೆ ರೆಡಿ ಮಾಡಿಸಿದ್ರೆ ಮಾಡ್ಬಿಟ್ಟು ಆಮೇಲೆ ಅದು ಮಾಡ್ಬೋದಲ್ವಾ ಅಂತಂದು ಹಾಗೆ ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಕುಂಕುಮಾರ್ಚನೆ ಮಾಡಿ ಆಮೇಲೆ ಅದು ಮಾಡಿದ್ರೆ ಬರೀ ಅಪ್ಪಸ್ವಾಮಿ ಮತ್ತೆ ಮೇಘನ ನಿನ್ನ ತಲೆಯಲ್ಲಿ ಉಳಿತಾಗೆ ಹೊತ್ತು ಲಲಿತೆ ಮಾತ್ರ ಉಳಿತಾರೆ. ಯಾವತ್ತೂ ಅಷ್ಟೇ ನಮ್ಮ ಗುರುಗಳು ಅದಕ್ಕೆ ಹೇಳೋರು, ಯಾರು ಬಂದಾಗ ಏನಾದ್ರು ಲೌಕಿಕದ ವಿಚಾರ ಏನಾದ್ರು ಇದೆಯೇನಪ್ಪ ಅಂತೇಳಿ ಇದ್ರೊಂದು 10 ನಿಮಿಷ ಮಾತಾಡಿ ಆಮೇಲೆ ಸಾಕು ಇನ್ ಪಾರಾಯಣ. ಆಮೇಲೆ ಅವ್ರು ಏನು ಮಾತಾಡ್ತಿರ್ತಿಲ್ಲ. ಯಾಕೆಂದ್ರೆ ನಾವು ಹೊರಡುವವರೆಗೂ ಕೊನೆಯವರೆಗೂ ಲಲಿತೆ ಉಳ್ಕೋಬೇಕು. ಅದಕ್ಕೋಸ್ಕರ ಲೌಕಿಕದ್ದೇನಾದ್ರೂ ಇದು ಫಸ್ಟ್ ಅದನ್ನ ಮುಗಿಸ್ಬಿಟ್ಟು ಆಮೇಲೆ ಫೈನಲ್ ಇದನ್ನ ಮಾಡಬೇಕು. ತಗೋಬಪ್ಪ ಮೇಘನ ದಂಪತಿಗಳು ಬನ್ನಿ. ಅಮೆರಿಕಕ್ಕೆ ಹೋದ್ಮೇಲಾದ್ರೂ ಪಂಕ್ಚುಯಲ್ ಆಗಿರೋ ಕೇಕ್ ತಗೊಂಬೋಗ್ಬಿಟ್ಟ. ಬಾ ನಮಸ್ಕಾರ ಮಾಡಿ ಸರ್. ಸ್ಟೂಲ್ ತಗೋಪ್ಪ ಒಂದು.
ಹಸಿವ ನೀಗಿಸು ಅನ್ನದಾತ ಅಪ್ಪಾಜಿ ನೊಂದ ಮನಸ್ಸಿಗೆ ನೆರವು ನೀಡುವ ದಾರಿದೀಪ ಅಪ್ಪಾಜಿ ಸರ್ವರನ್ನು ಹರಸುವ ಕೈ ಬೇಡಿದನು ನೀಡುವ ಕೈ ಸರ್ವರನ್ನು ಹರಸುವ ಕೈ ಬೇಡಿದನು ನೀಡುವ ಕೈ ನುಡಿಯಲ್ಲಿ ಶ್ರೀಮಂತರು ಮಾತೆ ಗುಣದಲ್ಲಿ ಧೀಮಂತರು ನುಡಿಯಲ್ಲಿ ಶ್ರೀಮಂತರು ಮಾತೆ ಗುಣದಲ್ಲಿ ಧೀಮಂತರು ಮಮತೆಯ ಮಡಿಲು ಅಪ್ಪಾಜಿ ಹರಿಯುವ ಕಡಲು ಅಪ್ಪಾಜಿ ಶಾಂತಿ ಸಹನೆಯ ಸಾರ ತಿಳಿಸುವ ಶಾಂತಿ ದೂತ ಅಪ್ಪಾಜಿ ಪ್ರೀತಿ ಸ್ನೇಹಕ್ಕೆ ಹೆಗಲು ನೀಡುವ ದೈವ ಬಂಧು ಅಪ್ಪಾಜಿ ಸರಿದಾರಿ ತೋರುವ ಕೈ ಆತ್ಮಬಲ ಬೆಳೆಸುವ ಕೈ ಸರಿದಾರಿ ತೋರುವ ಕೈ ಆತ್ಮಬಲ ಬೆಳೆಸುವ ಕೈ ನುಡಿಯಲ್ಲಿ ಶ್ರೀಮಂತರು ಮಾತೆ ಗುಣದಲ್ಲಿ ಧೀಮಂತರು ಮಮತೆಯ ಮಡಿಲು ಅಪ್ಪಾಜಿ ಹರಿಯುವ ಕಡಲು ಅಪ್ಪಾಜಿ ಮಮತೆಯ ಮಡಿಲು ಅಪ್ಪಾಜಿ ಹರಿಯುವ ಕಡಲು ಅಪ್ಪಾಜಿ It's mine. Match. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಆಗತ್ತಾ? ಆಗಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ಕ್ಯಾಂಡಲ್ಸ್ ಬೇಡ ಬಿಡು, ಒಳ್ಳೇದೇ ಆಯಿತು. ಬೇಡ ಕ್ಯಾಂಡಲ್ಸ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಪೂರ್ಣ ಆಶೀರ್ವಾದಗಳು. ಕರೆಕ್ಟ್. ಮಮತೆಯ ಮಡಿಲು ಅಪ್ಪಾಜಿ ಹರಿಯುವ ಕಡಲು ಈ ಕಡೆ ನೀ. ಅಪ್ಪಾಜಿ ಈ ಕಡೆ ಬಾ. ಮಮತೆಯ ಮಡಿಲು ಅಪ್ಪಾಜಿ ಹರಿಯುವ ಕಡಲು ಅಪ್ಪಾಜಿ ನುಡಿಯಲ್ಲಿ ಶ್ರೀಮಂತ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಜರ್ನಿ. ಧೀಮಂತರು ನುಡಿಯಲ್ಲಿ ಶ್ರೀಮಂತರು ಮಾತೆ ಗುಣದಲ್ಲಿ ಧೀಮಂತರು ಮಮತೆಯ ಮಡಿಲು ಅಪ್ಪಾಜಿ ಹರಿಯುವ ಕಡಲು ಅಪ್ಪಾಜಿ ಹಸಿದ ಬಾಳಿಗೆ ಹಸಿವ ನೀಗಿಸು ಅನ್ನದಾತ ಅಪ್ಪಾಜಿ ನೊಂದ ಮನಸ್ಸಿಗೆ ನೆರವು ನಗನಗ್ತಾ ನೀಡುವ 3 ವರ್ಷ ಅಪ್ಪಾಜಿ ಜೊತೆ ಬಾಳ. ಜೈ. ಸರ್ವ
ಕೈ ಮುಡಿಯಲ್ಲಿ ಶ್ರೀಮಂತ ಸರಿದಾರಿ ತೋರುವ ಕೈ ಆತ್ಮಬಲ ಬೆಳೆಸುವ ಕೈ ಸರಿದಾರಿ ತೋರುವ ಕೈ 59 ವರ್ಷಗಳ ಸಾರ್ಥಕ ವಿವಾಹ ಜೀವನ. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಹಿಂದೂಯಿಸಮ್ ಆ್ಯಂಡ್ ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಇಂಡಿಯನ್ ಟ್ರೆಡಿಷನ್. ಯಾವಾಗಲೂ ನೋಡು ಹಾಗೆ, ಎಷ್ಟೇ ಹೊಡೆದಾಡಲಿ ಬೈದಾಡಲಿ ಜೊತೆಯಾಗಿ ಸಾಕ್ತಕ್ಕಂಥದ್ದೇ ಭಾರತೀಯ ಪರಂಪರೆ. ಆಲ್ವೇಸ್ ಮೂವ್ ಟುಗೆದರ್ ಅಂತ. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಪೂರ್ಣ ಆಶೀರ್ವಾದ. ವಾಸ್ತವವಾಗಿ ನಿಮ್ಮ ಕೈಲೇ ಹಾಕಿಸ್ಬೇಕು. ನೀವು ದೊಡ್ಡದಾಗಿ ಅವ್ರಿಗೆ ಇಟ್ಕೊಳ್ಳಿ. ನಿಮಗೆ ಚಿಕ್ಕ ಹಾಕೋಣ, ಭಾರ ಹೊರಬೇಡಿ. ನೀವು ಹಾಕಿ 59 ವರ್ಷ ಇಲ್ಲೇ ಹಾಕಿದ್ರಿ. ಹಾಕಿ ಹರಿಯುವ ಕಡಲು ಅಪ್ಪಾಜಿ ಮಮತೆಯ ಮಡಿಲು ಅಪ್ಪಾಜಿ ಹರಿಯುವ ಕಡಲು ಅಪ್ಪಾಜಿ ಪೂರ್ಣ ಆಶೀರ್ವಾದ. ಸ್ವಲ್ಪ ಅವರಿಗೆ ಕರುಣೆಯ ಕಡಲು ಅಪ್ಪಾಜಿ ಶ್ರೀಮಾತೃ ಹೃದಯ ಅಪ್ಪಾಜಿ. ಕರುಣೆಯ ಕಡಲು ಅಪ್ಪಾಜಿ ಶ್ರೀಮಾತೃ ಹೃದಯ ಅಪ್ಪಾಜಿ. ಅಪ್ಪಾಜಿ ಅಪ್ಪಾಜಿ ಅಮ್ಮನ ಹೃದಯದ ಅಪ್ಪಾಜಿ. ಅಪ್ಪಾಜಿ ಅಪ್ಪಾಜಿ ಅಮ್ಮನ ಹೃದಯದ ಅಪ್ಪಾಜಿ. ಕರುಣೆಯ ಕಡಲು ಅಪ್ಪಾಜಿ ಶ್ರೀಮಾತೃ ಹೃದಯ ಅಪ್ಪಾಜಿ. ನೊಂದ ಜೀವಾತ್ಮಗೆ ಸಂತಸ ನೀಡುವ ಪ್ರಾಮಾಣಿಕ ಹೃದಯ ಅಪ್ಪಾಜಿ ಅಪ್ಪಾಜಿ ಅಪ್ಪಾಜಿ. ನೀವು ಪಾತ್ಪೂಜೆ ಸ್ವೀಕರಿಸ್ಬೇಕು ಅಂತಿದ್ದಾರೆ. ನಾನು ಇವತ್ತಾನೆ ಅದನ್ನೇ ಹೇಳಿದೆ. ಬಂದಳು ಮನೆಗೆ ಅಮ್ಮ. ಮೈಸೂರಲ್ಲಿ ಮೊದಲನೇದೇ ನಿಮ್ಮದು. ಪೂರ್ಣ ಆಶೀರ್ವಾದ. ನಾನು ಡೇಟ್ ಹೇಳ್ತೀನಿ ಬೆಂಗಳೂರಿಂದ ಬಂದಮೇಲೆ. ಹಾಂ, ಅಪ್ಪಾಜಿ ಜೈ ಶ್ರೀಮಾತಾ. ಅಪ್ಪಾಜಿ. ಕುಂಕುಮಾರ್ಚನೆಯನ್ನ ಪ್ರಾರಂಭ ಮಾಡೋಣ. ಲಲಿತಾ ಮಹಾತ್ರಿಪುರ ಸುಂದರಿ. ಅಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಮಾಲಾ ಮಂತ್ರಸ್ಯ ವಶಿನ್ಯಾದಿ ವಾಗ್ದೇವತಾ ಋಷಯಃ ಅನುಷ್ಠುಪ್ ಛಂದಃ ಶ್ರೀ ಲಲಿತಾ ಪರಮೇಶ್ವರಿ ದೇವತಾ ಶ್ರೀಮದ್ವಾಗ್ಭವಕೂಟೇತಿ ಬೀಜಂ ಮಧ್ಯಕೂಟೇತಿ ಶಕ್ತಿಃ ಶಕ್ತಿಕೂಟೇತಿ ಕೀಲಕಂ ಶ್ರೀಲಲಿತಾ ಮಹಾತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿದ್ವಾರ ಚಿಂತಿತ ಫಲಾವಪ್ತ್ಯರ್ಥೆ ಪಾರಾಯಣೆ ವಿನಿಯೋಗಃ. ಲಮಿತ್ಯಾದಿ ಪಂಚ ಪೂಜಾಂ ಕುರ್ಯಾತ್. ಓಂ ಲಂ ಪೃಥ್ವೀ ತತ್ವಾತ್ಮಿಕಾಯೈ ಶ್ರೀಲಲಿತಾ ದೇವ್ಯೈ ಗಂಧಂ ಪರಿಕಲ್ಪಯಾಮಿ. ಓಂ ಹಂ ಆಕಾಶ ತತ್ವಾತ್ಮಿಕಾಯೈ ಶ್ರೀಲಲಿತಾ ದೇವ್ಯೈ ಪುಷ್ಪಂ ಪರಿಕಲ್ಪಯಾಮಿ. ಓಂ ಯಂ ವಾಯು ತತ್ವಾತ್ಮಿಕಾಯೈ ಶ್ರೀಲಲಿತಾ ದೇವ್ಯೈ ಧೂಪಂ ಪರಿಕಲ್ಪಯಾಮಿ. ಓಂ ರಂ ಅಗ್ನಿ ತತ್ವಾತ್ಮಿಕಾಯೈ ಶ್ರೀಲಲಿತಾ ದೇವ್ಯೈ ದೀಪಂ ಪರಿಕಲ್ಪಯಾಮಿ. ಓಂ ಓಂ ಅಮೃತ ತತ್ವಾತ್ಮಿಕಾಯೈ ಶ್ರೀಲಲಿತಾ ದೇವ್ಯೈ ಅಮೃತ ನೈವೇದ್ಯಂ ಪರಿಕಲ್ಪಯಾಮಿ. ಓಂ ಶ್ರೀ ಸದ್ಗುರು ಪ್ರಿಯತಾಂ ಭಕ್ತಿ ವೈರಾಗ್ಯಂ ಪರಿಕಲ್ಪಯಾಮಿ. ಸಮಸ್ತೋಪಚಾರ ಪೂಜಾ ಸಮರ್ಪಯಾಮಿ. ಸಮಸ್ತೋಪಚಾರ ಪೂಜಾರ್ತೆ ನಮಸ್ಕಾರಂ ಸಮರ್ಪಯಾಮಿ. ಹೇಗಿದ್ದಾಳೆ ನನ್ನಮ್ಮ ಭಾವಿಸ್ಬೇಕು. ಅಡಿಯಿಂದ ಮುಡಿವರೆಗೆ ಅವಳನ್ನು ನೋಡ್ತಾ
ಅವಳ ಬಲಪಾದದಲ್ಲಿ ಓಂಕಾರ, ಎಡಪಾದದಲ್ಲಿ ಶ್ರೀಕಾರ. ಅವಳ ಕಿರು ಕಾಲ್ಗೆಜ್ಜೆಗಳು ಕಾಲುಂಗರವನ್ನು ನೋಡ್ತಾ, ಅಮ್ಮ ಇವತ್ತು ನಿನ್ನ ಪಾದಕ್ಕೆ ಕುಂಕುಮಾರ್ಚನೆಯನ್ನು ಮಾಡ್ತಿದ್ದೀನಿ ಅಮ್ಮ. ನಾನು ಕುಂಕುಮಾರ್ಚನೆ ಮಾಡುವವರೆಗೂ ನೀನಿಲ್ಲೇ ಕೂತಿದ್ದು ಪ್ರೇಮಪೂರ್ವಕವಾಗಿ ನನ್ನ ಅರ್ಚನೆಯನ್ನು ಸ್ವೀಕಾರ ಮಾಡು ಅಂತ ಕೇಳ್ಕೊ. ಎಡಗೈಯಲ್ಲಿ ಹೃದಯವನ್ನು ಮುಟ್ಟಿ ಬಲಗೈಯಲ್ಲಿ ಶ್ರೀಚಕ್ರದ ಆ ಕಾರ್ಡ್ ಏನಿದೆ ಆ ಮುಟ್ಟಿ ಹೇಳು, ಸ್ವಾಮಿನಿ ಸರ್ವ ಜಗನ್ನಾಥೆ ಯಾವತ್ ಪೂಜಾ ವಸಾನಕಂ ಯಾವತ್ ಕುಂಕುಮಾರ್ಚನ ವಸಾನಕಂ ತಾವತ್ ಪ್ರೀತಿ ಭಾವೇನ ಅಸ್ಮಿನ್ ಬಿಂಬೆ ಸನ್ನಿಧಿಂ ಕುರು ಸ್ವಾಮಿನಿ ಸರ್ವ ಜಗನ್ನಾಥೆ ಯಾವತ್ ಕುಂಕುಮಾರ್ಚನ ವಸಾನಕಂ ತಾವತ್ ಪ್ರೀತಿ ಭಾವೇನ ಅಸ್ಮಿನ್ ಬಿಂಬೆ ಅಸ್ಮಿನ್ ಚಕ್ರೆ ಸನ್ನಿಧಿಂ ಕುರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೇಗಿದ್ದಾಳೆ ನನ್ನಮ್ಮ? ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಫೀನ ವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ಧ್ಯಾಯೇತ್ ಪರಾಮಂಬಿಕಾಂ ಧ್ಯಾಯೇತ್ ಪರಾಮಂಬಿಕಾಂ. ಓಂ ಐಂ ಹ್ರೀಂ ಶ್ರೀಮಾತಾ ಲಲಿತಾಂಬಿಕಾಯೇ ನಮಃ. ಅಮ್ಮ 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 ಚೂರು ಚೂರು ಕುಂಕುಮವನ್ನು ಹಾಕ್ತಾ ಅಮ್ಮ ಅಮ್ಮ ಅನ್ನುವ ಪ್ರೀತಿ ಭಾವನೆ ಒಳಗಡೆ ತುಂಬಿರಲಿ. ಮಗುವಾಗಿ ಅವಳ ಪಾದಕ್ಕೆ ಕುಂಕುಮ, ಭಕ್ತರಾಗಬಾರ್ದು, ಮಗುವಾಗಬೇಕು. ಭಕ್ತರಾದ್ರೆ ಏನು ಸಿಗಲ್ಲ, ಮಕ್ಕಳಾದ್ರೆ ಮಾತ್ರವೇ ಸಿಗ್ತಕ್ಕಂಥದ್ದು. ಮಗುವಾಗಿ ಅಮ್ಮ 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 ಅಂತ ಕರೀತಾ ಇದ್ರೆ ಸಾಕು, ಅಮ್ಮ ಬಂದೇ ಬರ್ತಾಳೆ. ಕುಂಕುಮವನ್ನು ಹಾಕ್ತಾ ಆ ಬಲಪಾದದಲ್ಲಿ ಓಂಕಾರ, ಎಡಪಾದದಲ್ಲಿ ಶ್ರೀಕಾರ, ಅವಳ ಪ್ರೇಮವನ್ನ ಅನುಭವಿಸ್ತಾ ನಮ್ಮ ಪ್ರೇಮವನ್ನ ಕೊಡ್ತಾ ಓಂ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾ ಪೂರಮಧ್ಯದ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಶ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಅಷ್ಟಮಿ ಚಂದ್ರ ವಿಭ್ರಾಜದಲಿಕ ಸ್ಥಳ ಶೋಭಿತ ಮುಖ ಚಂದ್ರ ಕಲಂಕಾಭಾ ಮೃಗನಾಭಿವಿಶೇಷಕ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕ ವಕ್ರಲಕ್ಷ್ಮೀ ಪರಿವಾಹ ಚಲನ್ಮೀನಾವಲೋಚನ ನವ ಚಂಪಕ ಪುಷ್ಪಾಭನಾಸಾದಂಡ ವಿರಾಜಿತ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ತಾಟಂಕೈವಲೀಭೂತ ತಪನೋಡುಪ ಮಂಡಲ ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಕೋಲಭೂ ನವವಿದ್ರುಮ ಬಿಂಬ ಶ್ರೀ ನಿತ್ಯಾರಿರಧನಚ್ಛದ ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿ ದ್ವಯೋಜ್ವಲ ಕರ್ಪೂರ ವೀಠಿಕಾ ಮೋಧ ಸಮಾಕರ್ಷ ದಿಗಂತರ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸಿತ ಕಚ್ಚಪಿ ಮಂದಸ್ಮಿತ ಪ್ರಭಾಪೂರ ಮಧ್ಯತ್ಕಾಮೇಶ ಮಾನಸ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂತಾ ಕಲೋಲ ಮುಕ್ತ ಫಲಾನ್ವಿತ ಕಾಮೇಶ್ವರ ಪ್ರೇಮ ರತ್ನಾಮಣಿ ಪ್ರತಿಪಣಸ್ತನಿ ನಾಭ್ಯಾಲವಾಲ ರೋಮಾಲಿ ಲತಾ ಫಲಕುಚದ್ವಯಿ ಲಕ್ಷ ರೋಮಲತಾ ದಾರತಾ ಸಮುನ್ನೇಯ ಮಧ್ಯಮ ಸ್ತನವಾರದಲನ್ಮಧ್ಯ ಪಟ್ಟಬಂಧವಲಿತ್ರಯ
अरुणारुणकौसुम्भवस्त्रभास्वत्कटीतटी रत्नकिङ्किणिकारम्या रशनाधामभूषिता कामेशज्ञातसौभाग्यमार्धवोरुद्वयान्विता माणिक्यमकुटाकारा जानुद्वय विराजिता इन्द्रगोपपरिक्षिप्तस्मरतूणा भजङ्गिका गूढगुल्फा कूर्मपृष्ठा जयिष्णुप्रपदान्विता नखदेदिति सञ्चन्ननमर्जनतमो गुणा पदद्वयप्रभाजालपराकृतसरोरुहा शिञ्जानमणिमञ्जीरमण्डितश्रीपदाम्बुजा मराली मन्दगमना महालावण्यशेवदिः सर्वारुणा नवद्याङ्गी सर्वाभरणभूषिता शिवकामेश्वराङ्कस्ता शिवा स्वाधीनवल्लभा सुमेरुमध्यशृङ्गस्था श्रीमन्नगरनायिका चिन्तामणिगृहान्तस्था पञ्चब्रह्मासनस्थिता महापद्माटवी संस्था कदम्भवनवासिनी सुधासागरमध्यस्था कामाक्षी कामदायिनी देवर्षिगणसङ्घातस्तूयमानात्मवैभवा भण्डासुरवधोद्युक्ता शक्तिसेना समन्विता सम्पत्करी समारूढ सिन्धुररजसेविता अश्वारूढाधिष्ठिताश्वा कोटिकोटिविरावृता चक्रराजरथारूढा सर्वायुधपरिश्रुता येयचक्ररथारूढा मन्त्रिणी परिसेविता किरिचक्ररथारूढा दण्डनाथा पुरस्कृता ज्वालामालिनिकाक्षिप्ता वह्निप्राकारमध्यगा भण्डसैन्यवधोद्युक्ता शक्तिविक्रमहर्षिता नित्या पराक्रमाटोपनिरीक्षणसमुत्सुका भण्डपुत्रवधोद्युक्तबाला विक्रमनन्दिता मन्त्रिण्यम्बा विरचिता विषङ्गवदतोषिता विशुक्रप्राणहरणा वाराही वीर्यनन्दिता कामेश्वरमुखा लोका कल्पित श्रीगणेश्वरा महागणेश निर्भिन्न विघ्नयन्त्रप्रहर्षिता भण्डासुरेन्द्रनिर्मुक्ता शस्त्रप्रत्यस्त्रवर्षिणी कराङ्गुलिनकोत्पन्ना नारायणदशाकृतिः महापाशुपतास्त्राग्निर्दग्धा सुरसैनिका कामेश्वरास्त्रनिर्दग्धा सभण्डासुरशून्यका ब्रह्मोपेन्द्रमहेन्द्रादिदेव संस्तुतवैभवा हरनेत्राग्निसन्दग्धकामसञ्जीवनौषधिः श्रीमद्वाग्भवकूटैकस्वरूपमुखपङ्कजा कण्ठादकटिपर्यन्ता मध्यकूटस्वरूपिणी शक्तिकूटैकतापन्ना कट्यदो भागधारिणी मूलमन्त्रात्मिका मूलकूटत्रयकलेवरा कुलामृतैकरसिका कुलसङ्केतपालिनी कुलाङ्गना कुलान्तस्था कौलिनी कुलयोगिनी अकुला समयान्तस्था समयाचार तत्परा मूलाधारैकनिलया ब्रह्मग्रन्थिविभेदिनी मणिपूरान्तरुदिता विष्णुग्रन्थिविभेदिनी आज्ञाचक्रान्तरालस्था रुद्रग्रन्थिविभेदिनी सहस्राराम्भुजारूढा सुधासाराभिवर्षिणी तटिल्लता समरुचिः षट्चक्रोपरि संस्थिता महाशक्तिः कुण्डलनी विसतन्तुतनीयसी अम्मा भवानी भावनागम्या भवारण्यकुटारिका भवानी भावनागम्या भवारण्यकुटारिका भवानी भावनागम्या भवारण्यकुटारिका भद्रप्रिया भद्रमूर्तिर्भक्तसौभाग्यदायिनी भक्तिप्रिया भक्तिगम्या भक्तिवश्या भयापहा शाम्भवी शारदाराध्या शर्वाणी शर्मदायिनी शाकरी शीकरी साध्वी शरश्चन्द्रनिभानना शातोदरी शान्तिमती निराधारा निरञ्जना निर्लेपा निर्मला नित्या निराकारा निराकुला निर्गुणा निष्कला शान्ता निष्कामा निरुपप्लवा नित्यमुक्ता निर्विकारा निष्प्रपञ्चा निराश्रया नित्यशुद्धा नित्यबुद्धा निरवध्या निरन्तरा निष्कारणा निष्कळङ्का निरुपाधिर्निरीश्वरा निरागारा घमतनी निर्मला मदनाशिनी निश्चिन्ता निरहङ्कारा निर्मोहा मोहनाशिनी निर्ममा ममताहङ्त्री निष्पापा पापनाशिनी निष्क्रोधा क्रोधशमनी निर्लोभा लोभनाशिनी
నిర్సంశయా సంశయగ్ని నిర్భవా భవనాశిని నిర్వికల్పా నిరాబాధా నిర్భేదా భేదనాశిని నిర్నాశా మృత్యుమతని నిష్క్రియా నిష్పరిగ్రహ నిస్తులా నీలచికురా నిరపాయా నిరత్యయ దుర్లభా దుర్గమా దుర్గా దుఃఖహంత్రీ సుఖప్రద దుష్టదూరా దురాచార శమనీ దోషవర్జిత సర్వజ్ఞా సాంద్ర కరుణా సమానాధికవర్జిత అమ్మా సర్వశక్తిమయీ సర్వమంగళా సద్గతిప్రద సర్వేశ్వరీ సర్వమయీ సర్వమంత్రస్వరూపిణి సర్వయంత్రాత్మికా సర్వతంత్ర రూపా మనోన్మని మాహేశ్వరి మహాదేవి మహాలక్ష్మీ మృడప్రియా మహారూపా మహాపూజ్యా మహాపాతకనాశిని మహామాయా మహాసత్వా మహాశక్తిర్మహారథి మహాభోగా మహేశ్వర్య మహాబల మహాబుద్ధిర్మహాసిద్ధిర్మహాయోగేశ్వరేశ్వరి మహాతంత్ర మహామంత్ర మహాయంత్ర మహాసన మహాయాగక్రమారాధ్య మహాభైరవ పూజిత మహేశ్వర మహాకల్ప మహాతాండవ సాక్షిణి మహాకామేశ మహిషి మహాత్రిపుర సుందరి చతుషష్ట్యుపచారాఢ్య చతుషష్టి కళామయీ మహాచతుషష్టి కోటి యోగిని గణసేవిత అమ్మా మను విద్యా చంద్ర విద్యా చంద్రమండల మధ్యగా చారు రూప చారుహాస చారు చంద్ర కళాధర చరాచర జగన్నాథ చక్రరాజనికేతన పార్వతీ పద్మనయన పద్మరాగ సమప్రభ పంచ ప్రేతాసనాసీనా పంచ బ్రహ్మస్వరూపిణి చిన్మయీ పరమానంద విజ్ఞాన ఘన రూపిణి ధ్యానధ్యాతృధ్యేయ రూపా ధర్మా ధర్మ వివర్జిత విశ్వరూపా జాగరణి స్వపంక్తి తైజసాత్మిక ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ. ನನ್ನಮ್ಮ ಏನ್ ಮಾಡ್ತಾಳೆ ಗೊತ್ತಾ? ಸೃಷ್ಟಿಕರ್ತ್ರಿ ಬ್ರಹ್ಮ ರೂಪ ಗೋತ್ರಿ ಗೋವಿಂದ ರೂಪಿಣಿ ಸಂಹಾರಿಣಿ ರುದ್ರ ರೂಪ ತಿರೋಧಾನಕರೀಶ್ವರಿ ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಸಹಸ್ರಶೀರ್ಷ ವದನ ಸಹಸ್ರಾಕ್ಷಿ ಸಹಸ್ರಪಾತ್ ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ ನಿಜಾಜ್ಞಾ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಲಿಕ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ ಪುರುಷಾರ್ಥ ಪ್ರದ ಪೂರ್ಣ ಭೋಗಿನಿ ಭುವನೇಶ್ವರಿ ಅಂಬಿಕಾ ನಾದಿ ನಿಧನ ಹರಿ ಬ್ರಹ್ಮೇಂದ್ರ ಸೇವಿತ ನಾರಾಯಣಿ ನಾದ ರೂಪ ನಾಮ ರೂಪ ವಿವರ್ಜಿತ ಹ್ರೀಂಕಾರಿ ಹ್ರೀಮತಿ ಹೃದಯ ಹೇಯೋಪಾದೇಯ ವರ್ಜಿತ ರಾಜರಾಜಾರ್ಚಿತ ರಾಜ್ಞಿ ರಮ್ಯಾ ರಾಜೀವಲೋಚನ ರಂಜನಿ ರಮಣೀರಸ್ಯಾರಣ ಕಿಂಕಿಣಿ ಮೇಕಲಾ ರಮಾ ರಾಕೇಂದುವದನ ರತಿ ರೂಪಾ ರತಿ ಪ್ರಿಯ ರಕ್ಷಾಕರಿ ರಾಕ್ಷಸಗ್ನಿ ರಾಮ ರಮಣ ಲಂಪಟ ಕಾಮ್ಯ ಕಾಮಕಲಾ ರೂಪ ಕದಂಬ ಕುಸುಮ ಪ್ರಿಯ ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ ಕಲಾವತಿ ಕಲಾಲಾಪ ಕಾಂತ ಕಾದಂಬರಿ ಪ್ರಿಯ ವರದ ವಾಮನಯನ ವಾರುಣಿ ಮದ ವಿಫಲ ವಿಶ್ವಾದಿಕ ವೇದ ವೇದ್ಯ ವಿಂಧ್ಯಾಚಲ ನಿವಾಸಿನಿ ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಕ್ಷಯ ವೃತ್ತಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ ವಿಜಯ ವಿಮಲ ವಂದ್ಯ ವಂದಾರು ಜನವತ್ಸಲ ವಾಗ್ವಾದಿನಿ ವಾಮಕೇಶಿ ವನ್ಹಿ ಮಂಡಲ ವಾಸಿನಿ ಭಕ್ತಿ ಮತ್ಕಲ್ಪಲತಿಕಾ ಪಶುಪಾಶ ವಿಮೋಚನಿ ಸಂವೃತ ಶೇಷ ಪಾಖಂಡ ಸದಾಚಾರ ಪ್ರವರ್ತಿಕ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ತರುಣಿ ತಾಪಸಾರಾಭ್ಯಾತನು ಮಧ್ಯಾತಮೋಪಃ ಚಿತಿಸ್ತತ್ಪದ ಲಕ್ಷಾರ್ಥ ಚಿದೇಕರ ಸ್ವರೂಪಿಣಿ ಸ್ವಾತ್ಮಾನಂದ ಲವೀಭೂತ ಬ್ರಹ್ಮಾಧ್ಯಾನಂದ ಸಂತತಿ ಪರಾ ಪ್ರತ್ಯಕ್ಷತಿ ರೂಪಾ ಪಶ್ಯಂತಿ ಪರದೇವತಾ ಮಧ್ಯಮಾ ವೈಖರಿ ರೂಪಾ ಭಕ್ತ ಮಾನಸ ಹಂಸಿಕಾ ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ
ಶೃಂಗಾರರಸ ಸಂಪೂರ್ಣ ಜಯಾ ಜಾಲಂಧರ ಸ್ಥಿತ ಓಢ್ಯಾಣಪೀಠ ನಿಲಯ ಬಿಂದು ಮಂಡಲ ವಾಸಿನಿ ರಹೋ ಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ ಸದ್ಯ ಪ್ರಸಾದಿನಿ ವಿಶ್ವಸಾಕ್ಷಿಣಿ ಸಾಕ್ಷಿ ವರ್ಜಿತ ಷಡಂಗ ದೇವತಾಯುಕ್ತ ಷಡ್ಗುಣ್ಯ ಪರಿಪೂರಿತ ನಿತ್ಯ ಕ್ಲಿನ್ನ ನಿರುಪಮಾ ನಿರ್ವಾಣ ಸುಖದಾಯಿನಿ ನಿತ್ಯ ಷೋಡಶಿಕಾ ರೂಪ ಶ್ರೀಕಂಠಾರ್ಧ ಶರೀರಿಣಿ ಪ್ರಭಾವತಿ ಪ್ರಭಾರೂಪ ಪ್ರಸಿದ್ಧ ಪರಮೇಶ್ವರಿ ಮೂಲ ಪ್ರಕೃತಿ ಅವ್ಯಕ್ತ ವ್ಯಕ್ತ ವ್ಯಕ್ತ ಸ್ವರೂಪಿಣಿ ಅಮ್ಮ ವ್ಯಾಪಿನಿ ವಿವಿಧಾಕಾರ ವಿದ್ಯಾ ವಿದ್ಯಾ ಸ್ವರೂಪಿಣಿ ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ ಭಕ್ತಮಾರ್ಗತಮೋ ಭೇದ ಭಾನುಮದ್ಭಾನು ಸಂತತಿ ಶಿವದೂತಿ ಶಿವಾರಾಧ್ಯ ಶಿವಮೂರ್ತಿ ಶಿವಂಕರಿ ಶಿವಪ್ರಿಯ ಶಿವಪರಾಶಿಷ್ಟೇಷ್ಟ ಶಿಷ್ಟ ಪೂಜಿತ ಅಪ್ರಮೇಯ ಸ್ವಪ್ರಕಾಶ ಮನೋವಾಚಾಮಗೋಚರ ಚಿಚ್ಚಕ್ತಿಶ್ಚೇತನ ರೂಪ ಜಡಶಕ್ತಿರ್ಜಡಾತ್ಮಿಕ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜ ಬೃಂದ ನಿಷೇವಿತ ತತ್ವಾಸನ ತತ್ವಮಯಿ ಪಂಚಕೋಶಾಂತರ ಸ್ಥಿತ ನಿಸ್ಸೀಮ ಮಹಿಮಾ ನಿತ್ಯ ಯೌವನ ಮದಶಾಲಿನಿ ಮದಹೂರ್ಣಿತ ರಕ್ತಾಕ್ಷಿ ಮದಪಾಟಲ ಕಂಠಭೂ ಚಂದನ ದ್ರವ ದಿಗ್ಧಾಂಗಿ ಚಾಂಪೇಯ ಕುಸುಮ ಪ್ರಿಯ ಕುಶಲಾ ಕೋಮಲಾಕಾರ ಕುರುಕುಲ್ಲಾ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ ಕುಮಾರ ಗಣನಾಥಾಂಬಾ ತುಷ್ಟಿರ್ ಪುಷ್ಟಿರ್ಮತಿ ಧೃತಿ ಶಾಂತಿ ಸ್ವಸ್ತಿಮತಿ ಕಾಂತಿರ್ನಂದಿನಿ ವಿಘ್ನನಾಶಿನಿ ತೇಜೋವತಿ ತ್ರಿನಯನ ಲೋಲಾಕ್ಷಿ ಕಾಮರೂಪಿಣಿ ಮಾಲಿನಿ ಹಂಸಿನಿ ಮಾತಾ ಮಲಯಾಚಲವಾಸಿನಿ ಸುಮುಖಿ ನಳಿನಿ ಸುಬ್ರೂಹ ಶೋಭನಾ ಸುರನಾಯಿಕ ಕಾಲಕಂಠಿ ಕಾಂತಿಮತಿ ಕ್ಷೋಭಿಣಿ ಸೂಕ್ಷ್ಮ ರೂಪಿಣಿ ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾ ವಿವರ್ಜಿತ ಸಿದ್ಧೇಶ್ವರಿ ಸಿದ್ಧ ವಿದ್ಯಾ ಸಿದ್ಧ ಮಾತಾ ಯಶಸ್ವಿನಿ ವಿಶುದ್ಧ ಚಕ್ರ ನಿಲಯ ರಕ್ತವರ್ಣಾ ತ್ರಿಲೋಚನ ಖಟ್ವಾಂಗಾದಿ ಪ್ರಹರಣ ವದನೇಕ ಸಮನ್ವಿತ ಪಾಯಸಾನ್ನ ಪ್ರಿಯಾ ತ್ವಕ್ಸ್ತಾ ಪುಷುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತ ಢಾಕಿನೀಶ್ವರಿ ಅನಾಹತಾಬ್ಜ ನಿಲಯ ಶ್ಯಾಮಾ ಪಾವದನದ್ವಯ ದಂಶ್ರೋಜ್ವಲಾಕ್ಷಮಾಲಾಧಿಧರಾ ರುಧಿರ ಸಂಸ್ಥಿತ ಕಾಲರಾತ್ರಾದಿಶಕ್ತ್ಯೌಗವೃತಾ ಸ್ನಿಗ್ಧೌದನ ಪ್ರಿಯ ಮಹಾವೀರೇಂದ್ರ ವರದಾರಾಕಿಣ್ಯಂಬಾ ಸ್ವರೂಪಿಣಿ ಮಣಿಪೂರಾಬ್ಜ ನಿಲಯ ವದನತ್ರಯ ಸಂಯುತ ವಜ್ರಾದಿಕಾಯುಧೋಪೇತ ಢಾಮರ್ಯಾದಿ ವಿರಾವೃತ ಅಮ್ಮ ರಕ್ತವರ್ಣ ಮಾಂಸನಿಷ್ಠ ಗುಡಾನ್ನ ಪ್ರೀತ ಮಾನಸ ಸಮಸ್ತ ಭಕ್ತ ಸುಖದ ಲಾಕಿನ್ಯಂಬಾ ಸ್ವರೂಪಿಣಿ ಸ್ವಾದಿಷ್ಟಾನಾಂಬು ಜಗತ ಚತುರ್ವಕ್ರ ಮನೋಹರ ಶೂಲಾಧ್ಯಾಯುಧ ಸಂಪನ್ನ ಪೀತವರ್ಣಾತಿ ಗರ್ವಿತ ಮೇಧೋನಿಷ್ಠ ಮಧುಪ್ರೀತ ವಂದಿನ್ಯಾದಿ ಸಮನ್ವಿತ ದದ್ಯನ್ನಾಸಕ್ತ ಹೃದಯ ಕಾಕಿನಿ ರೂಪಧಾರಿಣಿ ಮೂಲಾಧಾರಾಂಬುಜಾರೂಢ ಪಂಚವಕ್ರಾಸ್ತಿ ಸಂಸ್ಥಿತ ಅಂಕುಶಾದಿ ಪ್ರಹರಣ ವರದಾದಿ ನಿಷೇವಿತ ಮುದ್ಗೌದನಾಸಕ್ತ ಚಿತ್ತ ಸಾಕಿನ್ಯಂಬಾ ಸ್ವರೂಪಿಣಿ ಆಜ್ಞಾ ಚಕ್ರಾಬ್ಜ ನಿಲಯ ಶುಕ್ಲವರ್ಣ ಷಡಾನನ ಮಜ್ಜಾ ಸಂಸ್ಥಾ ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ ಹರಿದ್ರಾನೈಕರಸಿಕಾ ಹಾಕಿನಿ ರೂಪಧಾರಿಣಿ ಅಮ್ಮ ಸಹಸ್ರದಳ ಪದ್ಮಸ್ಥಾ ಸರ್ವವರ್ಣೋಪಶೋಭಿತ ಸರ್ವಾಯುಧರ ಶುಕ್ಲ ಸಂಸ್ಥಿತ ಸರ್ವತೋಮುಖಿ ಸರ್ವೌದನ ಪ್ರೀತ ಚಿತ್ತ ಯಾಕಿನ್ಯಂಬಾ ಸ್ವರೂಪಿಣಿ ಸ್ವಾಹಾ ಸ್ವಧಾಮತಿರ್ಮೇಧಾ ಶ್ರುತಿ ಸ್ಮೃತಿರುನುತ್ತಮ ಪುಣ್ಯ ಕೀರ್ತಿ ಪುಣ್ಯ ಲಭ್ಯ ಪುಣ್ಯ ಶ್ರವಣ ಕೀರ್ತನ ಪುಲೋಮಜಾರ್ಜಿತ ಬಂಧ ಮೋಚನಿ ಬಂಧುರಾಲಕ ವಿಮರ್ಶ ರೂಪಿಣಿ ವಿದ್ಯಾ ವ್ಯರಾದಿ ಜಗತ್ಪ್ರಸೂ ಅಮ್ಮ ಸರ್ವವ್ಯಾಧಿ ಪ್ರಶಮನಿ ಸರ್ವ ಮೃತ್ಯು ನಿವಾರಿಣಿ ಅಗ್ರಗಣ್ಯಾ ಚಿಂತ್ಯ ರೂಪ ಕಲಿಕಲ್ಮಶನಾಶಿನಿ ಕಾತ್ಯಾಯನಿ ಕಾಲಹಂತ್ರಿ ಕಮಲಾಕ್ಷರಿ ಸೇವಿತ ತಾಂಬೂಲ ಪೂರಿತ ಮುಖಿ ದಾಡಿಮಿ ಕುಸುಮ ಪ್ರಭ ಮೃಗಾಕ್ಷಿ ಮೋಹಿನಿ ಮುಖ್ಯ ಮೃಡಾನಿ ಮಿತ್ರ ರೂಪಿಣಿ ನಿತ್ಯ ತೃಪ್ತ ಭಕ್ತ ನಿಧಿರ್ನಿಯಂತ್ರಿ ನಿಖಿಲೇಶ್ವರಿ ಮೈತ್ರ್ಯಾದಿವಾಸನಾ ಲಭ್ಯ ಮಹಾಪ್ರಳಯ ಸಾಕ್ಷಿಣಿ ಪರಾಶಕ್ತಿ ಪರಾನಿಷ್ಠ ಪ್ರಜ್ಞಾನ ಘನ ರೂಪಿಣಿ ಮಾಧ್ವೀಪಾನಾಲಸ ಮತ್ತ ಮಾತೃಕಾ ವರ್ಣ ರೂಪಿಣಿ ಮಹಾಕೈಲಾಸ ನಿಲಯ ಮೃಡಾಣ ಮೃದುದೋಲ್ಲತ
महनीया दयामूर्तिर्महासाम्राज्यशालिनी आत्मविद्या महाविद्या श्रीविद्या कामसेविता श्री षोडशाक्षरी विद्या त्रिकूटा कामकोटिका कटाक्ष किङ्करी भूता कमला कोटिसेविता शिरस्थिता चन्द्रनिभा पालस्तेन्द्रधनुप्रभा हृदयस्तार विप्रख्या त्रिकोणान्तरदीपिका दाक्षायणी दैत्यहन्त्री दक्षयज्ञविनाशिनी दरान्दोलित दीर्घाक्षी दरहासोज्ज्वलन्मुखी गुरुमूर्तिर्गुणनिधिर्गोमाता गुहजन्मभूः देवेशी दण्डनीतिस्ता दहराकाशरूपिणी प्रतिपन्मुख्यराकान्ता धृतिमण्डलपूजिता कलात्मिका कलानाता काव्यालापविनोदिनी अम्मा सचामररमावाणी सौर्यदक्षिणसेविता अम्मा आदिशक्ति रमेयात्मा परमा पावना कृतिः अनेककोटिब्रह्माण्डजननी दिव्यविग्रह एकारी केवला गुह्या कैवल्यफलदायिनी त्रिपुरा त्रिजगद्वन्द्या त्रिमूर्तिस्त्रिदशेश्वरी त्र्यक्षरी दिव्यगन्धाढ्या सिन्धूरतिलकाञ्चिता उमा शैलेन्द्रतनया गौरी गन्धर्वसेविता विश्वगर्भा स्वर्णगर्भा वरदा वागधीश्वरी ज्ञानगम्या परिच्छेद्या ज्ञानदा ज्ञानविग्रहा सर्ववेदान्त संवेद्या सत्यानंद स्वरूपिणी लोपामुद्रार्चिता लीला क्लृप्त ब्रह्मांड मंडला अदृश्या दृश्यरहिता विज्ञात्री वेद्यवर्जिता योगिनी योगदा योग्या योगानंदा युगंधरा अम्मा इच्छाशक्ति ज्ञानशक्ति क्रियाशक्ति स्वरूपिणी सर्वाधारा सुप्रतिष्ठा सदसद्रूपधारिणी अष्टमूर्तिरजा जैत्री लोकयात्रा विदायिनी एकाकिनी भूमरूपा निर्द्वैता द्वैतवर्जिता अन्नदा वसुधा वृद्धा ब्रह्मात्मैक्य स्वरूपिणी बृहती ब्राह्मणी ब्राह्मी ब्रह्मानंदा बलिप्रिया भाषा रूपा बृहत्सेना भावा भाव विवर्जिता सुकाराभ्या शुभकरी शोभना सुलभागतिः अम्मा राजराजेश्वरी राजराजेश्वरी राज्यदायिनी राज्यवल्लभ राजकृपा राजपीठ निवेशित निजाश्रिता राज्यलक्ष्मी कोशनाथा चतुरंगबलेश्वरी साम्राज्यदायिनी सत्यसन्धा सागरमेखला दीक्षिता दैत्यशमनी सर्वलोकवशङ्करी सर्वार्थदात्री सावित्री सच्चिदानन्दरूपिणी देशकाला परिच्छिन्ना सर्वगा सर्वमोहिनी सरस्वती शास्त्रमयी गुहाम्बा गुह्यरूपिणी सर्वोपाधिविनिर्मुक्ता सदाशिवपतिव्रता सम्प्रदायेश्वरी साध्वी गुरुमण्डलरूपिणी कुलोत्तीर्णा भगाराध्या माया मधुमती मही गणाम्बा मुह्यकाराध्या कोमलांगी गुरुप्रिया स्वतंत्रा सर्वतंत्रेशी दक्षिणामूर्तिरूपिणी सनकादिसमाराध्या शिवज्ञानप्रदायिनी चित्कलानन्दकलिका प्रेमरूपा प्रियङ्करी नामपारायण प्रीता नन्दिविद्यानटेश्वरी मिथ्या जगदधिष्ठाना मुक्तिदा मुक्तिरूपिणी लास्यप्रिया लयकरी लज्जारम्भादिवन्दिता भवदा वसुधा वृष्टिः पापारण्यदवानला दौर्भाग्यतूलवातूला जलाध्वान्तरविप्रभा भाग्याब्धिचन्द्रिका भक्तचित्तकेकि घना घना रोगपर्वतदम्भोली मृत्युदारुकुठारिका महेश्वरी महाकाली महाग्रासा महाशना अपर्णा चण्डिका चण्डमुण्डासुरनिषोदिनी क्षराक्षरात्मिका सर्वलोकेशी विश्वधारिणी त्रिवर्गदात्री सुभगात्री अम्बका त्रिगुणात्मिका स्वर्गापवर्गदा शुद्धा जपा पुष्पनिभाकृतिः ओजोवती द्युतिधरा यज्ञरूपा प्रियव्रता दुराराध्या दुरादर्शा पाटली कुसुमप्रिया महती मेरुनिलया मन्दार कुसुमप्रिया वीराराध्या विराट रूपा विरजा विश्वतोमुखी प्रत्यग्रूपा पराकाशा प्राणदा प्राणरूपिणी मार्ताण्ड भैरवाराध्या मन्त्रिणी नस्त्यराजदूः त्रिपुरेशी जयसेना निस्त्रैगुण्या परापरा सत्यज्ञानानन्दरूपा सामरस्य परायणा
कपर्दिनी कलामाला कामरूपिणी कलानिधिः काव्यकलारसज्ञा रससेवधिः पुष्टा पुरातना पूज्या पुष्करा पुष्करेक्षणा अम्मा परञ्ज्योतिः परं धाम परमाणुः परात्परा पाशहस्ता पाशहन्त्री परमन्त्रविभेदिनी मूर्ता मूर्ता नित्यतृप्ता मुनिमानसहंसिका सत्यव्रता सत्यरूपा सर्वान्तर्यामिनी सती ब्रह्माणि ब्रह्मजननी बहुरूपा बुधार्चिता प्रसवित्री प्रचण्डाज्ञा प्रतिष्ठा प्रकटाकृतिः प्राणेश्वरी प्राणधात्री पञ्चाशत्पीठरूपिणी विशृङ्खला विविक्तस्था वीरमाता व्यत्प्रसूः मुकुन्दा मुक्तिनिलया मूलविग्रहरूपिणी भावज्ञा भवरोगग्नि भवचक्रप्रवर्तिनी छन्दस्सारा शास्त्रसारा मन्त्रसारा तलोदरी उदारकीर्तिरुद्धाम वैभवा वर्णरूपिणी जन्म मृत्युजरा तप्ता जनविश्रान्तिदायिनी सर्वोपनिषदुद्घुष्टा शान्त्यतीतकलात्मिका गम्भीरा गगनान्तस्था गर्विता गानलोलुपा कल्पनारहिता काष्ठा कान्ता कान्ता सविग्रहा कार्यकारण निर्मुक्ता कामकेलितरङ्गिता कनकताटङ्का लीला विग्रहधारिणी अजाक्ष विनिर्मुक्ता मुग्धा क्षिप्रप्रसादिनी अन्तर्मुख समाराध्या बहिर्मुख सुदुर्लभा त्रयी त्रिवर्गनिलया त्रिस्ता त्रिपुरमालिनी निरामया निरालम्बा स्वात्मा रामा सुधा स्मृतिः संसार पंक निर्मग्ना समुद्धरण पंडिता यज्ञप्रिया यज्ञकर्त्री यजमानस्वरूपिणी धर्माधारा धनाध्यक्षा धनधान्य विवर्धिनी विप्रिया विप्ररूपा विश्वभ्रमणकारिणी विश्वग्रासा विद्रुमाभा वैष्णवी विष्णुरूपिणी अयोनिर्योनि निलया कूटस्था कुलरूपिणी वीरगोष्ठी प्रिया वीरा नैष्कर्म्यानादरूपिणी विज्ञान कलना कल्या विदग्धा भैन्दवासना तत्त्वादिका तत्त्वमयी तत्त्वमर्थस्वरूपिणी सामगान प्रिया सौम्या सदाशिव कुटुंबिनी सौयापसौय मार्गस्था सर्वापद्विनिवारिणी स्वस्था स्वभाव मधुरा धीरा धीर समर्जिता चैतन्यार्घ्य समाराध्या चैतन्य कुसुम प्रिया सदोदिता सदा तुष्टा तरुणादित्य पाटला दक्षिणा दक्षिणाराध्या दरस्मेर मुखाम्बुजा कौलिनी केवलानर्घ्या कैवल्य पददायिनी स्तोत्र प्रिया स्तुतिमती स्तुति संस्थित वैभवा मनस्विनी मानवती महेशी मंगलाकृतिः अम्मा विश्वमाता जगद्धात्री विशालाक्षी विरागिणी प्रगल्भा परमोदारा परामोदा मनोमयी व्योमकेशी विमानस्था वज्रिणी वामकेश्वरी पंचयज्ञ प्रिया पंचप्रेत मंचादिशायिनी पंचमी पंचभूतेशी पंचसंख्योपचारिणी शाश्वती शाश्वतेश्वर्या शर्मदा शंभुमोहिनी दयाधर सुता धन्या धर्मिणी धर्मवर्धिनी अम्मा लोकातीता गुणातीता सर्वातीता क्षमात्मिका बंधुक कुसुम प्रज्ञा बाला लीला विनोदिनी सुमंगली सुखकरी सुवेशाढ्या सुवासिनी सुवासिन्यर्चन प्रीता शोभना शुद्ध मानसा बिंदु तर्पण संतुष्टा पूर्वजा त्रिपुरांबिका दशमुद्रा समाराध्या त्रिपुरा शिव शंकरी ज्ञानमुद्रा ज्ञानगम्या ज्ञानज्ञेय स्वरूपिणी योनिमुद्रा त्रिकंडेशी त्रिगुणांबा त्रिगोणगा अनघाद्भुत चारित्रा वाञ्छितार्थप्रदायिनी अभ्यासातिशय ज्ञाता षडद्वातीतरूपिणी अव्याजकरुणामूर्तिरज्ञानध्वान्तदीपिका आबालगोपविदिता सर्वानुल्लङ्घ्य शासना श्रीचक्रराजनिलया श्रीमत्त्रिपुरसुन्दरी श्री शिवा शिवशक्त्यैक्यरूपिणी ललिताम्बिका श्रीचक्रराजनिलया श्रीमत्त्रिपुरसुन्दरी श्री शिवा शिवशक्त्यैक्यरूपिणी ललिताम्बिका
श्रीचक्रराजनिलया श्रीमत्त्रिपुरसुन्दरी श्रीशिवा शिवशक्त्यैक्यरूपिणी ललिताम्बिका एवं श्रीललिता देव्या नाम्नां सहस्रकं जगुः इति श्रीललिता सहस्रनामस्तोत्रं सम्पूर्णं सर्वं श्री जगदम्बार्पणमस्तु। ॐ ऐं ह्रीं श्रीं श्रीमाता ललिताम्बिकायै नमः। ॐ ऐं ह्रीं श्रीं श्रीमाता ललिताम्बिकायै नमः। ॐ ऐं ह्रीं श्रीं श्रीमाता ललिताम्बिकायै नमः। सर्वं श्री जगदम्बार्पणमस्तु। जय दुर्गे 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 श्री महात्रिपुर सुंदरी प्रियतां कायेन वाचा बुद्ध्यात्मना वा प्रकृते स्वभावा करोमि यद्य सकलं परस्मै नारायणायेति समर्पयामि। हरिः ओम तत्सदुषी कृष्णार्पणमस्तु। स्वस्ति श्री ब्रह्मांड पुराणे उत्तरखंडे श्री हयग्रीव अगस्त्य संवादे श्री ललिता रहस्य सहस्र स्तोत्र कथनं नाम द्वितीयोऽध्यायः। सिन्दूरारुण विग्रहां त्रिनयनां माणिक्यमौली स्फुरत् तारानायक शेखरां स्मितमुखीमापीन वक्षोरुहां पाणिभ्यामरिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकां ध्यायेत् परामम्बिकां ध्यायेत् परामम्बिकां। ಕುಂಕುಮಾರ್ಚನೆ ಮಾಡಿರೋದಕ್ಕೆ ಹಾಗೆ ಮೇಲಕ್ಕೆ ಎತ್ತಿಡಿ. ನಾಣ್ಯ ಹಾಕ್ಬೇಕು ಅದರೊಳಕ್ಕೆ. ಪ್ರಾರ್ಥನೆ ಮಾಡೋಣ. ಓಂ ಅಮೃತಹಸ್ತಾಯ विद्महे महाशक्तिनेत्राय धीमहि तन्नो अप्पाजि प्रचोदयात्। ॐ सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोकाः समस्ताः
भवन्तु ॐ शान्ति शान्ति शान्तिः हरि ओम तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु साधिके ನಿತ್ಯ
ನಿನ್ನಯ ಕೃಪೆಯಿಲ್ಲದಿರಲು ಸಾವಿರಾರು ನಿನ್ನಯ ಕೃಪೆಯಿಲ್ಲದಿರಲು ಸಾವಿರಾರು ತಾಯಿ 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 ಜೈ ಗುರಪ್ಪ. ಚೆನ್ನಾಗಿದೆ.
ಸೆಕೆಂಡ್ ರೌಂಡ್ ದುಬಾಯಿ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಬಾ ಪುಟ್ಟ. ಟಿಕೆಟು ಬುಕ್ ಮಾಡಿಸಿ ಡಿಸೆಂಬರ್ 28ಕ್ಕೆ ಬನ್ನಿ ಅಪ್ಪಾಜಿ ಅಂತ ಕರೆಯಕ್ಕೆ ಅಲ್ಲೇನು ಬಂದಿದ್ದಾರೆ. ಬರ್ಲಾ ದುಬೈಗೆ? ನಿಮ್ಮ ಮನೇಲೇ ಇರೋದು ಈ ಸರಿ ಬಂದರೆ, ನಿಮ್ಮ ಮನೇಲಿ ಇರೋಕ್ಕೆ ಬರೋದು. ಬನ್ನಿ ಮುರಳೀಧರ್ ಇದೆಯಾಕೆ ನನ್ನ ಜೊತೆ ನೀವು ಬರಬೇಕು ದುಬೈಗೆ. ಒಂದು ಸೆಕೆಂಡ್ ಪುಟ್ಟ ಚೆನ್ನಪ್ಪ 5 ನಿಮಿಷ. अमृताय विद्महे महाशक्तिनेत्राय धीमहि तन्नो अप्पाजि प्रचोदयात्. ॐ सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः अम्मा सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्त सन्मङ्गलानि भवन्तु. ॐ शान्ति शान्ति शान्तिः. हरि ओम तत्सत्. सर्वं श्री जगदम्बार्पणमस्तु. सर्वं श्री गुरुचरणार्पणमस्तु.